ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಕುಂಟಾಡಿ ದಯಾನಂದ ಪೈ ಹಾಗೂ ಇತರ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಅವರ ಸಂಗಡಿಗರು ಕರೆತರಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿರುವ ಮೂಡುಬಿದಿರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ರಾಜ್ಯಾಧ್ಯಕ್ಷರು ರಾಜ್ಯ ಕ್ವಾರಿ ಮತ್ತು ಕ್ರಷರ್ ಅಸೋಸಿಯೇಷನ್ ಇದರ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೊಳಿ, ರಾಜೇಶ್ವರಿ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಜಿ ಕುರಿಯ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಆಸ್ಟ್ರೋ ಮೋಹನ್, ಕಾರ್ಯದರ್ಶಿಯಾಗಿರುವಂತಹ ನಜೀರ್ ಕೊಲ್ಯ ಹಾಗೂ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಉದಯ್ ಕುಮಾರ್, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಜಾರಿ, ಕೋಶಾಧಿಕಾರಿ ಸತೀಶ್ ಶೆಟ್ಟಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ಉದಯ್ ಕುಮಾರ್ ಇವರು ವೇದಿಕೆಯಲ್ಲಿ ಇರ್ತಾರೆ. ಗುರುವಿನ ಸೇವೆ ಗಂಗಾ ಸ್ನಾನ, ಗುರುವಿನ ಸೇವೆ ಗಂಗಾ ಸ್ನಾನ, ಗುರುವಿನ ಮಂತ್ರ ಅಮೃತ ಪಾನ, ಗುರುವಿನ ಮಂತ್ರ ಅಮೃತ ಪಾನ, ಗುರುವಿನ ಪ್ರೇಮ ಸ್ವರ್ಗಕ್ಕೆ ಸೋಪಾನ, ಗುರುವಿನ ಪ್ರೇಮ ಸ್ವರ್ಗಕ್ಕೆ ಸೋಪಾನ, ಗುರು ಕೃಪೆಯೇ ಸರ್ವ ಶಕ್ತಿಗೆ ಸಾಧನ, ಗುರು ಕೃಪೆಯೇ ಸರ್ವ ಶಕ್ತಿಗೆ ಸಾಧನ, ಆ ಗುರು ದರುಶನ ಜನ್ಮ ಪಾವನ, ಗುರು ದರುಶನ ಜನ್ಮ ಪಾವನ. ಗುರುವಿಲ್ಲದ ಬಾಳು ಬರಿ ಬರಡಿದಂತೆ, ಗುರುವಿಲ್ಲದ ಬಾಳು ಬರಿ ಬರಡಿದಂತೆ, ಗುರು ದೊರೆಯದೊಡೆ ಕತ್ತಲೆ ಕವಿದಂತೆ, ಗುರು ದೊರೆಯದೊಡೆ
ಜನ್ಮ ಪಾವನ. ಇವತ್ತು ಡಾಕ್ಟರ್ ಶೇಖರ್ ಅಜಕಾರ್ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಇಂದು ಇಲ್ಲಿ ರಾಜೇಶ್ವರಿ ನ್ಯಾಷನಲ್ ಸ್ಕೂಲಲ್ಲಿ ಆಯೋಜಿಸುತ್ತಿದ್ದೇವೆ. ಕಳೆದ 2 ವರ್ಷಗಳಿಂದ ಈ ಪ್ರಶಸ್ತಿಯನ್ನು ನಾವು ನಮ್ಮ ಸಂಘದ ಪರವಾಗಿ ರಾಜ್ಯದಲ್ಲಿ ಸಾಧನೆಗೈದಂಥ ಪತ್ರಕರ್ತರು, ಸಾಹಿತಿಗಳನ್ನೊಳಗೊಂಡವರಿಗೆ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಕಳೆದ ಬಾರಿ ಸಾಹಿತಿ BM ಬಶೀರ್ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿತ್ತು. ಈ ಬಾರಿ ನಮ್ಮ ಕಾರ್ಕಳದವರೇ ಆದಂಥ ಕುಂಟಾಡಿ ದಯಾನಂದ್ ಪೈ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ಶೇಖರ್ ಅಜಕಾರ್ ಅವರು ಇತ್ತೀಚೆಗೆ ನಿಧನ ಹೊಂದಿದರು. ಡಾಕ್ಟರ್ ಶೇಖರ್ ಅಜಕಾರ್ ಅವರು ಕಾರ್ಕಳ ತಾಲೂಕಿನ ಅಜಕಾರ್ನವರು. ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಸೃಜನಶೀಲ ವ್ಯಕ್ತಿತ್ವ, ಸಾಧು ಸ್ವಭಾವದ ವ್ಯಕ್ತಿ. ಯಾರಿಗೂ ಕೆಲವರಿಗೆ ಶೇಖರ್ ಅಜಕಾರ್ ಯಾರಂತ ಗೊತ್ತಿರಲಿಕ್ಕಿಲ್ಲ, ಪತ್ರಕರ್ತರಿಗೆ ಸಮೇತ ಅವರು ಯಾರಂತ ಗೊತ್ತಿಲ್ಲ. ಆದರೆ ಯಾವುದು ಪತ್ರಕರ್ತರ ಕಾರ್ಯಕ್ರಮ ಇದೆ, ಅಲ್ಲಿ ಯಾವುದು ದೇಶದ ಯಾವ ಮೂಲೆಯಲ್ಲಿದ್ದರೂ ಅಲ್ಲಿ ಹೋಗಿ ಮುಟ್ತಾರೆ. ಯಾವುದೇ ಸಾಹಿತ್ಯ ಕಾರ್ಯಕ್ರಮಗಳಿರಲಿ, ಅಲ್ಲಿಗೆ ಅವರೊಂದು ಯಾವತ್ತೂ ಹೋಗಿ ಮುಟ್ಟುವಂಥ ವ್ಯಕ್ತಿ. ಹಾಗೆ ಪತ್ರಕರ್ತರಾಗಿದ್ದುಕೊಂಡು ಹಲವಾರು ಪುಸ್ತಕಗಳನ್ನು ಬರೆದಂಥ ವ್ಯಕ್ತಿಯಾಗಿರ್ತಾರೆ. ಮಾತ್ರವಲ್ಲ, ಇವತ್ತು ಅವರ ಮನೆಯಲ್ಲಿ ಹೋಗಿ ನೋಡಿದರೆ ಆ ಮನೆಯಲ್ಲಿ ಒಂದು ಪುಸ್ತಕ ಭಂಡಾರವೇ ಇದೆ, ಒಂದು ಗ್ರಂಥಾಲಯವನ್ನೇ ಅವರ ಮನೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ವಿಪರ್ಯಾಸ ಎಂದರೆ ಈ ಮನೆ ಇವತ್ತು ಬಂದಾಗಿದೆ. ಒಬ್ಬ ವ್ಯಕ್ತಿ ಇರುವಾಗ ಅವನು ಹೇಗಿರ್ತಾನೆ ಯಾರಿಗೂ ಗೊತ್ತಿಲ್ಲದ ಅಜ್ಞಾತವಾಗಿದ್ದುಕೊಂಡು ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ. ಆದರೆ ಅವನ ಅಜ್ಞಾತವಾಗುವಾಗ ಅವನ ಮನೆಯಲ್ಲಿ ಸಹ ಅವನಿಗೆ ಅವನಿರುವವರೆಗೆ ಮಾತ್ರ ಅವನಿಗೆ ಒಂದು ಮರ್ಯಾದೆ, ಒಂದು ಇದಿರುವಂಥದ್ದು. ಇವತ್ತು ಅವರ ಮನೆಯಲ್ಲಿ ಅವರು ಶೇಖರ್ ಅಜಕಾರ್ ಸಾಹಿತ್ಯದಲ್ಲಿ ಹೆಸರು ಮಾಡಿದರು, ಪತ್ರಕರ್ತರಾಗಿ ಹೆಸರು ಮಾಡಿದರು. ತನ್ನ ಕುಟುಂಬವನ್ನು ಯಾವತ್ತು ಯಾರೊಂದಿಗೆ ಕೈ ಚಾಚಿದವರಲ್ಲ. ಆದರೆ ಇವತ್ತು ಅವರ ಕುಟುಂಬದ ಪರಿಸ್ಥಿತಿ ಅವರೊಂದಿಗೆ ಅವನತಿಯತ್ತ ಸಾಗುವಂಥ ಪರಿಸ್ಥಿತಿ ಆಗಿದೆ. ಇಂಥ ಪರಿಸ್ಥಿತಿ ಹಲವಾರು ಪತ್ರಕರ್ತರಿದೆ. ಹಲವಾರು ಪತ್ರಕರ್ತರು ಇವತ್ತು ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥ ವ್ಯಕ್ತಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ನಮ್ಮ ಸಂಘದಲ್ಲಿ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಡಾಕ್ಟರ್ ಶೇಖರ್ ಅಜಕಾರ್ ಅವರಿಗೆ ಡಾಕ್ಟರೇಟ್ ಸಮೇತ ಸಿಕ್ಕಿದೆ. ಒಂದು ಕಾಲೇಜನ್ನು ಸಹ ಮುಡುಬಿದಲ್ಲಿ ಪ್ರಾರಂಭಿಸಿ ಶ್ರೀ ಕಾಲೇಜ್ ಅಂತ ಹೇಳಿದರು. ನಿಮಗೆ ರಾಮಾಯಣವನ್ನು ಕಿಸೆಯಲ್ಲಿ ಇಟ್ಕೊಂಡು ಇರುವಂಥ ಎಲ್ಲಿಯ ರಾಮಾಯಣ ಅಂತ ಕಿನ್ಯ ರಾಮಾಯಣ ಅಂತ ಒಂದು ಸಣ್ಣ ಬುಕ್ಕವನ್ನು ಸಮೇತ ಅವರು ಬರೆದಿದ್ದಾರೆ. ಅಂಥ ಒಂದು ಮೇರು ವ್ಯಕ್ತಿತ್ವದವರು. ಅವರ ಸವಿನೆನಪಿಗಾಗಿ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ರಾಜ್ಯ ಅವರ ಹೆಸರಲ್ಲಿ ಶೇಖರ್ ರಾಜ್ಯ ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಂದಿದ್ದೀರಾ. ತಮ್ಮನ್ನು ಹೃತ್ಪೂರ್ವಕವಾಗಿ ಇವತ್ತು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಮೂಡುಬಿದ್ರೆಯ ಡಾಕ್ಟರ್ ಮೋಹನ್ ಆಳ್ವಾರ್. ತಮಗೆಲ್ಲರಿಗೂ ಗೊತ್ತು, ಕಾರ್ಕಳ ತಾಲೂಕು ಇರುವಾಗ ಮೂಡುಬಿದ್ರೆ ಕಾರ್ಕಳದೊಟ್ಟಿಗಿತ್ತು. ಆಗ ಕಾರ್ಕಳ ನಮ್ಮ ಸಂಘ 38 ವರ್ಷಗಳ ಹಿಂದೆ ಇರುವಾಗ ಕಾರ್ಕಳ ಮತ್ತು ಮೂಡುಬಿದ್ರೆ ಸಂಘ ಒಂದೇ ಆಗಿತ್ತು. ಅದಂತರ ಸುಮಾರು 25 ವರ್ಷಗಳ ಹಿಂದೆ ಮೂಡುಬಿದ್ರೆ ಜಿಲ್ಲೆ ಸೆಪರೇಟ್ ಆಗುವಾಗ 28 ವರ್ಷಗಳ ಹಿಂದೆ ನಾವು ಕಾರ್ಕಳ ಮತ್ತು ಮೂಡುಬಿದ್ರೆ ಬೇರೆ ಆದರು. ಆದರೆ ಆಳ್ವರಿಗೆ ಮತ್ತು ಕಾರ್ಕಳಕ್ಕೂ ಈಗಲೂ ಅದೇ ಅಭಿನವ ಸಂಬಂಧ. ನಾವು ಇವತ್ತು ಜೈನ ಕಾಶಿ ಅಂತ ಏನು ಮೂಡುಬಿದ್ರೆಯನ್ನು ಕೇಳ್ತಾ ಇದ್ದೆ, ನಾವು ಅದನ್ನು ಶಿಕ್ಷಣ ಕಾಶಿ ಅಂತ ಮಾಡಿ ತೋರಿಸಿದವರು ಡಾಕ್ಟರ್ ಮೋಹನ್ ಆಳ್ವಾರ್ ಅವರು. ನಾನು ಬಹಳ ಹಿಂದೆಯಿಂದ ಅವರ ಪರಿಚಯ. ಸುಮಾರು 1998ರಲ್ಲಿ ನನ್ನ ಕಾಲೇಜ್ ಆದ ನಂತರ ನಾನು ಒಂದು ಕಡೆಯಲ್ಲಿ ಕೆಲಸಕ್ಕೆ ಸೇರಿದೆ. ಆ ಸಂದರ್ಭದಲ್ಲಿ ಅವರನ್ನು ಪರಿಚಯ ಆಗುವಂಥ ಒಂದು ಸುಸಂದರ್ಭ ಹೊರಗೆ ಬಂತು. ಆಗಾಗ ನಾನು ಮತ್ತು ನನ್ನ ಅಲ್ಲಿಯ ಮ್ಯಾನೇಜರ್ ಒಟ್ಟಿಗೆ ಅವರಲ್ಲಿ ಹೋಗ್ತಾ ಇದ್ದೆವು. ಆಗ ಹೇಳಿದ ಒಂದು ನೆನಪು ನನಗೆ ಮಾತು. ನಾನು ಭಟ್ರು ಒಬ್ಬರಿದ್ದರು, ಸಾಹೇಬ್ರೆ ಎಲ್ಲ ಕಾಲೇಜಿನವರು, ಮಾಹೆ ಅವರು ಮತ್ತು SDM ನಮ್ಮ ವೀರೇಂದ್ರ ಹೆಗ್ಡೆ ಅವರು ಒಂದು ಕಾಲೇಜು ಮಾಡಬೇಕಾದ್ರೆ ಬೇಕಾದಷ್ಟು ಹಣ, ಬೇಕಾದಷ್ಟು ಜಾಗ, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಒಂದು ಕೋರ್ಸಿಗೆ ಅರ್ಜಿ ಆಗ್ತಾ ಇದ್ದೆವು. ನಾನು ಅರ್ಜಿ ಆಗ್ತಾ ಇರೋದು ಕೇವಲ ಒಂದು ಅರ್ಜಿ ಮಾತ್ರ ಅಂತ. ಆದರೆ ಇವತ್ತು ಸುಮಾರು 45,000 ಸ್ಟೂಡೆಂಟ್ಸ್ಗಳಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳಿದರೆ, ಒಂದು ವಿದ್ಯಾನಗರಿ ಅಂತ ಮಾಡಿ ಅಲ್ಲಿ ಒಂದು ಇದು ಮಾಡಿದಾರಂತದ್ದೇ. ನೀವು ಇವತ್ತು ಯೋಚನೆ ಮಾಡಿ,
25 ವರ್ಷಗಳ ನಂತರ ಮೂಡುಬಿದ್ರೆಯನ್ನು ಒಂದು ಹೊಸ ಮೂಡುಬಿದ್ರೆ ಆಗಿ, ನಾವು ಕಾರ್ಕಳ ತಾಲೂಕಲ್ಲಿ ನಾವು ಹೇಳ್ತಾರೆ ಕಾರ್ಕಳ ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಇಂಪ್ರೂವ್ಮೆಂಟ್ ಆಗಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಗಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದು ಮೂಡುಬಿದ್ರೆ ತಾಲೂಕು ಆಗೋದಕ್ಕಿಂತಲೇ ಇಂಪ್ರೂವ್ಮೆಂಟ್ ಮಾಡಿ ತೋರಿಸಿದವರು ಡಾಕ್ಟರ್ ಮೋಹನ್ ಆಳ್ವರವರು. ಇವತ್ತು ಆ ಕಾರ್ಯಕ್ರಮಕ್ಕೆ ಅವರು ಕರೆದಿರೋ ಉದ್ದೇಶ ಅದು ಒಂದು ಮಾತ್ರ ಅಲ್ಲ. ಶೇಖರ್ ಅಜಕಾರನವರೊಂದಿಗೆ ಒಳ್ಳೆಯ ಒಡನಾಟ ಇಟ್ಟುಕೊಂಡವರು. ಶೇಖರ್ ಅಜಕಾರ್ ಅವರು ಸಿಗ್ತಾಯಿದ್ರು, ಅವರಲ್ಲಿ ನುಡಿಸಿರಿ ಆಗುವಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ಶೇಖರ್ ಅಜಕಾರ್ ಹೋಗುವವರು, ಅಲ್ಲಿಯ ವರದಿಗಳನ್ನು ಮಾಡುವವರು. ಅದ್ರ ಜೊತೆಗೆ ಶೇಖರ್ ಅಜಕಾರ್ನ ದೇಹಾಂತವಾದಾಗ ರವೀಂದ್ರ ಶೆಟ್ಟಿ ಅವರು ಗೊತ್ತು, ಅವ್ರು ಮಾತಾಡಿದಾಗ ಅವರ ಮಕ್ಕಳ ಹೈಯರ್ ಎಜುಕೇಷನನ್ನು ನಾನು ತೆಗೆದುಕೊಳ್ತೇನೆ ಅಂತೇಳಿ ಎಲ್ಲರಿಗೂ ಅವರ ಮನೆಯವರಿಗೂ ನಮಗೆ ಮಾತು ಕೊಟ್ಟವರು ಡಾಕ್ಟರ್ ಮೋಹನ್ ಆಳ್ವರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆ ಪ್ರಶಸ್ತಿಯನ್ನು ಅವರ ಕೈಯಿಂದಲೇ ಕೊಡಬೇಕಂತೇಳಿ ನಾವು ಒಂದು ತೀರ್ಮಾನ ಮಾಡಿ ಅವರನ್ನು ಕರೆದೆವು. ನಾನು ಹೋಗಿರೋದು ಒಬ್ಬ ಅವರಲ್ಲಿಗೆ. ಎಲ್ಲರೂ ಯಾರನ್ನು ಕರೀಲಿಕ್ಕೆ ಹೋಗುವಾಗ ತುಂಬ ಜನ ಹೋಗ್ತಾರೆ, ಅಷ್ಟು ದೊಡ್ಡ ವ್ಯಕ್ತಿ ಅವರಲ್ಲಿ ನಾನು ಒಬ್ಬ ಹೋದಾಗ ಅಲ್ಲಿ ಅವರೊಂದು ಬೇರೆ ಒಂದು ಮರಣಕ್ಕಾಗಿ ಹೋಗಿದ್ದು. ಅಲ್ಲಿಂದ ವಾಪಸ್ ಬಂದು ನಾನು ಹೇಳಿದೆ ಹೀಗೆ ಒಂದು ಕಾರ್ಯಕ್ರಮ ಮಾಡ್ತೇನೆ, ಯಾವಾಗ ಎಷ್ಟು ಹೊತ್ತು ನಾನು ಬರ್ತೇನೆ ಇಷ್ಟು ಹೇಳಿದೆ. ನನಗೆ ಸಮಾಧಾನ ಆಯಿತು. ಅದಂತ ನಿನ್ನೆ ನಾನು ಅವ್ರಿಗೆ ಪುನಃ ಫೋನ್ ಮಾಡಿ ಹೇಳಿದೆ, ಸರ್ ರಿಮೈಂಡರ್ ಕಾಲ್ ಮಾಡ್ತಾ ಇರೋದು ಅಂತೇಳಿ. ನೀವು ಎಷ್ಟು ಒಂದು ಜನ ಎಷ್ಟು ಸಾಮಾನ್ಯವಾಗಿ ಸ್ವಲ್ಪ ಸಣ್ಣ ಇದರಲ್ಲಿ ಎಷ್ಟು ದೊಡ್ಡ ಜನ ಆದರೂ ನಮ್ಮಂಥ ಸಣ್ಣ ವ್ಯಕ್ತಿಗಳ ಹತ್ರ ಹೇಗೆ ಒಂದು ವ್ಯವಹರಿಸ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂಥ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ರಾಜ್ಯ ಸಂಘದ ಮಾಜಿ ಸದಸ್ಯ ಕಿರಣ ಮಂಜನ್ ಬೈಲರವರು ಹೂವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿದ್ದಾರೆ ನಮ್ಮ ಆತ್ಮೀಯರು, ರಾಜ್ಯ ಕ್ರಷರ್ ಅಸೋಸಿಯೇಷನ್ ಮತ್ತು ಕ್ವಾರಿ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಶೆಟ್ಟಿ ಅವರು. ಇವರು ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಶೇಖರ್ ಅಜಕಾರ್ ಅನ್ನೋ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆನೇ ಅವರು. ನಾನು ಅವರ ಶೇಖರ್ ಅಜಕಾರ್ ಅದು ತೀರಿಕೊಂಡಾಗ ಅವರ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು. ಅವರು ಸಾಯುವುದಕ್ಕಿಂತ 2 ದಿನ ಮುಂಚೆ ಇವರಿಗೆ ಸಿಕ್ಕಿದ್ರು ಡಾಕ್ಟರ್ ರವೀಂದ್ರ ಶೆಟ್ಟಿ ಅವರಿಗೆ. ಅವ್ರು ಏನೋ ಒಂದು ಮಾತು ಅವರ ಹತ್ರ ಹೇಳಿದರು. ಅದು ಆ ಕಾಲದ ಎಂತ ಇದ್ದು ಗೊತ್ತಿಲ್ಲ, ಅದು ಹಾಗೆ ನಡೆದು ಹೋಯಿತು. ಅದಕ್ಕೆ ಅವರು ತುಂಬ ಬೇಸರದಲ್ಲಿ ತಥಾಸ್ತು ದೇವತೆಗಳು ಇದ್ದಾರೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಆ ಶೇಖರ್ ಅಜಕಾರ್ ಏನು ಹೇಳಿದರು ಅದೇ ಥರ 2 ದಿನದಲ್ಲಿ ನಡೆದು ಹೋಯಿತು. ಹಾಗಾಗಿ ಅದನ್ನು ಇವತ್ತು ಸಹ ಮನಸ್ಸಿಟ್ಕೊಂಡು ಶೇಖರ್ ಅಜಕಾರು ಮತ್ತು ಅವರ ಕುಟುಂಬಕ್ಕೆ ಏನಾದರೂ ಮಾಡಬೇಕಂತ ಯೋಚನೆ ಮಾಡುವಂಥ ಡಾಕ್ಟರ್ ರವೀಂದ್ರ ಶೆಟ್ಟಿ ಇವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರಂಥ ಹರಿಪ್ರಸಾದ್ ನಂದಳಿಕೆ ಅವರು ಹೂವು ಮತ್ತು ಶಾಲು ಕೊಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ವ್ಯಕ್ತಿ ನಮ್ಮ ಜೊತೆ ಇರುವವರಂತೂ ಕರ್ನಾಟಕ ಸಾಹಿತ್ಯ ಪರಿಷತ್ನ ಕಾರ್ಕಳದ ಅಧ್ಯಕ್ಷರು, ಭಾಳ ಒಳ್ಳೆಯ ವಾಗ್ಮಿ, ಕಗ್ಗವನ್ನು ಅತ್ಯಂತ ಸುಲಲಿತವಾಗಿ ನಿಮ್ಮ ಮುಂದೆ ಹೇಳಿ ಅದರ ಅರ್ಥಾನುಭವವನ್ನು ಹೇಳಿಕೊಡುವಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಕಾರ್ಕಳದಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿ ಯಶಸ್ವಿಯಾದಂಥವರು ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರು ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ನ್ಯೂಸ್ ಕಾರ್ಕಳದ ರಾಮ್ ಅವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ, ಇವತ್ತು ಇಷ್ಟು ಚಂದದ ವೇದಿಕೆ, ಇಷ್ಟು ಚಂದದ ವ್ಯವಸ್ಥೆ ಹಾಗೂ ಈ ಕಾಲೇಜಲ್ಲಿ ನಾವು ಈ ಕಾರ್ಯಕ್ರಮ ನಡೆಸಬೇಕಂತ ಹೇಳುವಾಗ ನಾವು ಹೇಳಿ ಸ್ವಲ್ಪ ದಿನ ನಮ್ಮ ಕಾರ್ಯಕ್ರಮ ಬ್ಯುಸಿ ಆದೆವು. ಪ್ರತಿ ಬಾರಿ ನನಗೆ ಫೋನ್ ಮಾಡಿ ಕೇಳ್ತಾರೆ ಏನಂತ ಹೇಳಿದರೆ, ಯಾವಾಗ ನಿಮ್ಮ ಕಾರ್ಯಕ್ರಮ ಯಾವಾಗ ಮಾಡೋದಂತ. 1-2 ಸಲ ಮಾಡಲಿಕ್ಕೆ ಹೋಗುವ ಇಲ್ಲಿ ಎಕ್ಸಾಮ್ಗಳು ಬಂತು, ಹಾಗಾಗಿ ನಮಗೆ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಆ ಸುಸಂದರ್ಭ ಒದಗಿ ಬಂತು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ದೇವಿಪ್ರಸಾದ್ ಶೆಟ್ಟಿ ಅವರು ನನ್ನ ಆತ್ಮೀಯರು, ಬಹಳ ವರ್ಷಗಳಿಂದ ನಮ್ಮ ಪರಿಚಯ, ಅವರು ಸಹ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕರಾವಳಿ ನಾಡಿ ಪತ್ರಿಕೆಯ ಬಾಲಕೃಷ್ಣ ಭೀಮಗುಳಿ
ಇವರು ಹೂ ಮತ್ತು ಶಾಲಾ ಹಾಕೋದ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಕುಂಟಾಡಿ ದಯಾನಂದ ಪೈ ಅವರು. ಕುಂಟಾಡಿ ದಯಾನಂದ ಪೈ ಅವರ ಬಗ್ಗೆ ನಾವು ಹೇಳುವುದಾದರೆ ಬಚ್ಚಿರ ಪೈ ಅಂತ ಹೇಳ್ಬೋದು, KD ಪೈ ಅಂತ ಹೇಳ್ಬೋದು. ಹಾಗೆ ನಿಮಗೆ ಯಾವತ್ತು ಬೇಕಾದರೆ ಈಗ ರಸ್ತೆಗಳಲ್ಲಿ ಮೂಡುಬಿದಿರೆಯಲ್ಲಿ ಕೂತ್ಕೊಂಡು ನೋಡಿದರೆ ಮೂಡುಬಿದಿರೆಯಲ್ಲಿ ಇರ್ತಾರೆ. 5 ನಿಮಿಷ ಬಿಟ್ಟು ಮತ್ತೊಂದು ಕಡೆಗೆ ನಾವು ಎಲ್ಲ ಕಾರ್ಕಳ ನೋಡಬೇಕು, 5 ನಿಮಿಷ ಕಾರ್ಕಳದಲ್ಲಿರ್ತಾರೆ. ನಾನು ಒಂದು 1999 ಮತ್ತು 2000ದಲ್ಲಿ ನನ್ನ ಆಫೀಸಿಗೆ ಬಂದು ಫೋನ್ ಮಾಡ್ತಾಯಿದ್ರು ಇವರು. ನಾನು ಮತ್ತು ಲಿಸ್ಟ್ JH ಪಟೇಲ್ರಿಗೆ ಅಲ್ಲಿ ಕೂತ್ಕೊಂಡು ಫೋನ್ ಮಾಡೋದು. JH ಪಟೇಲ್ ಹೇಗೆ ಉಂಟು, ಎಲ್ಲ ನಡೀತಾ ಉಂಟು ನಿಮ್ದೆಲ್ಲ, ಹೇಗೆ ಹಾಗೆ ಮಾಡಿ ಹೀಗೆ ಮಾಡಿ, ಆ ಕೆಲಸ ಹೀಗೆ ಮಾಡಬೇಕು ಇದು ಮಾಡಬೇಕಂತ ಹೇಳಿ ಸಜೆಷನ್ ಇಲ್ಲಿಂದ ಕೊಡುವವರು. ಕೆಲವೊಮ್ಮೆ ವೀರಪ್ಪ ಮೊಯ್ಲಿ ಅವರು ಬರ್ತಾರೆ, ನಾವು ಮಾತಾಡ್ತಾ ಇದ್ದರೆ ರಪ್ಪ ಕಾರಲ್ಲಿ ಯಾರಿಗೆ ಕೂತ್ಕೊಂಡಾಯಿತು, ಇವರು ಅಲ್ಲೇ ಬಾಕಿದ್ದವರು ಅಲ್ಲೇ, ಇವರು ಅವರೊಟ್ಟಿಗೆ ಸೀದಾ ಹೋಗಿ ಆಯಿತು. ಮತ್ತು ನಮ್ಮ ಉಡುಪಿಯ ಭಟ್ರು ಇದ್ದರು, ಅವರು ಬರ್ತಾಯಿದ್ರು, ಅವರು ಬಂದಾಗ ಸಾಗೆ ಏನಿಲ್ಲ, ಇವರು ಮಾತಾಡ್ತಾ ಹೋಗಿದ್ದು. ಯಾರೇ ದೊಡ್ಡವರು ಬರಲಿ, ಎಷ್ಟೇ ದೊಡ್ಡ ಮಿನಿಸ್ಟರ್ ಆಗಲಿ, ಕುಂಟಾಡಿ ಬೈ ಅವರ ಪರಿಚಯ ಇದೆ. ಸಡನ್ ಯಾರು ಸಿಗ್ತಾರೆ, ಮಾತಾಡ್ತಾ ಇರ್ತಾರೆ, ಮಾತಾಡ್ತಾ ಅವರು ಮಾತಾಡಿದಲ್ಲ ಇವರು ಬೇರೆಯವರೊಟ್ಟಿಗೆ ಮಾತಾಡಿ ಹೋಗಿ ಆಗ್ತದೆ. ಅಂದರೆ ಅಷ್ಟು ಒಬ್ಬೊಬ್ಬರೊಬ್ಬರಿಗೆ ಭಾರಿ ಒಳ್ಳೆಯ ಇದಂಥವರು. ಅದೇ ಪತ್ರಕರ್ತನಾಗಿ ಜೀವನದಲ್ಲಿ ಏನೂ ಮಾಡದೆ ಖಾಲಿ ಪತ್ರಿಕೆಯನ್ನೇ ತನ್ನ ಗೃಹಸ್ಥೆಯಾಗಿ ಮಾಡಿಕೊಂಡು, ಆ ಪತ್ರಿಕೆಯನ್ನೇ ಮದುವೆಯಾಗಿ ಅದರೊಟ್ಟಿಗೆ ಪತ್ರಿಕೆಯನ್ನು ನಡೆಸಿಕೊಂಡು ಇವತ್ತಿಗೂ ಸಹ ಪತ್ರಕರ್ತನಾಗಿದ್ದುಕೊಂಡು ಕಾರ್ಕಳದ ಯಾವ ಮೂಲೆಯಲ್ಲಿ ನೋಡಿ ನಿಮಗೆ ಸಿಗ್ತಾರೆ. ಈಗ ಒಂದು ಸ್ಪೆಷಲ್ ಅವ್ರದ್ದು, ಯಾವತ್ತು ಮೊಬೈಲ್ ಒಂದಿಗೆ ಇಟ್ಕೊಂಡಿರ್ತಾರೆ. ಯಾರ ಹತ್ರ ಅದು ಒಂದು ದೊಡ್ಡ ಮಾತಾಡೋದು ನಾವು ಎಣಿಸೋದು, ಯಾರೋ ಒಬ್ಬರ ದೊಡ್ಡ ವ್ಯಕ್ತಿಗಳ ಹತ್ರ ಮಾತಾಡೋದು. ಅಂಥ ಕಾಂಟ್ಯಾಕ್ಟ್ ಇರುವಂಥ ವ್ಯಕ್ತಿ. ಆ ವ್ಯಕ್ತಿಗಳನ್ನು ಇವತ್ತು ಆರಿಸ್ಲಿಕ್ಕೆ ಕಾರಣ ಅದೇ, ನಾವು ರಾಜ್ಯ ಪ್ರಶಸ್ತಿಯನ್ನು ಮಾಡಿ ನಾವು ರಾಜ್ಯದ ಬೇರೆ ಕಡೆಯನ್ನು ಕೊಡ್ತೇವೆ. ಅದು ನಮ್ಮ ಕೈಯಲ್ಲಿ, ನಮ್ಮಲ್ಲಿ ಒಂದು ಗಾಂವ್ ಕಿ ಮುರ್ಗಿ ದಾಲ್ ಬರಾಬರ್ ಅಂತ ಹೇಳಿ, ಅದಕ್ಕೆ ಬೆಲೆ ಅಂತ ಇರುವುದಿಲ್ಲ ಅಂತಲ್ಲ, ಅದು ಅವರ ಬೆಲೆಯನ್ನು ತೋರಿಸಿಕೊಳ್ಳಿಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಅವರನ್ನು ಆಯ್ಕೆ ಮಾಡಿರೋದು. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾರ್ಲ ಇದರ ಮಂಜಯ್ ಶೆಟ್ಟಿ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಜಿ ಕುರಿಯ ಅವರು, ನಮ್ಗೆ ಗೊತ್ತಿರ್ಬೋದು, ಕಳೆದ ಒಂದು 6 ತಿಂಗಳಲ್ಲಿ ನಮ್ಮ ಜಿಲ್ಲಾ ಸಂಘಕ್ಕೆ ಒಂದು ನವ ಚೈತನ್ಯವನ್ನು ನೀಡಿದವರು. ಹಲವಾರು ಕಾರ್ಯಕ್ರಮಗಳು, ನಾವು ಬೇರೆ ಸಂಘಟನೆಗಳಿಂದ ವಿಭಿನ್ನವಾಗಿಲ್ಲ, ನಾವುಗಳು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು. ಕೇವಲ ಪತ್ರಿಕೆಯಲ್ಲಿ ಬರೆಯುವುದು ಮಾತ್ರ ಅಲ್ಲ, ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ಬೋದು ಅಂತ ತೋರಿಸಿಕೊಟ್ಟಂಥವರು ಸುಬ್ರಹ್ಮಣ್ಯ ಜಿ ಕುರಿಯ. ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜಗದೀಶ್ ಅಂಡಾರ್, ಉದಯವಾಣಿ ಪತ್ರಿಕೆ ವರದಿಗಾರ ಜಗದೀಶ್ ಅಂಡಾರ್ರವರು ಹೂ ಮತ್ತು ಶಾಲ್ ನೀಡಬೇಕು, ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಇನ್ನೋರ್ವ ವ್ಯಕ್ತಿ ನೀವು ನೋಡ್ಬೋದು, ಎಲ್ಲ ಉದಯವಾಣಿ ಪೇಪರಲ್ಲಿ ವರದಿಗಳಲ್ಲಿ ಕೆಲವು ಹೆಸರು ಬರ್ತಾರೆ, ಅದೇ ಫೋಟೋ ಅಂತ ಬರುವಾಗ ಒಂದೇ ಹೆಸರು ಬರುವಂಥ ಆಸ್ಟ್ರೋಮೋ ಅಂತ. ಪತ್ರಿಕೆ ಮಾತ್ರ ಅಲ್ಲ, ನಮ್ಮ ಛಾಯಾಗ್ರಹಣ ವಿಭಾಗದಲ್ಲಿಯೂ ಹಲವಾರು ಪ್ರಶಸ್ತಿಗಳನ್ನು, ಇವತ್ತು ನಾನು ಮೊನ್ನೊಂದು ಹೇಳಿದ್ದೆ, ಅವರ ಪ್ರಶಸ್ತಿಗಳನ್ನು ಇಡಲಿಕ್ಕೆ ಒಂದು ಹಾಲೇ ಸಾಕಾಗೋದಿಲ್ಲ, ಅಷ್ಟು ಪ್ರಶಸ್ತಿಗಳನ್ನು ಅವರು ಗಳಿಸಿಕೊಂಡಿದ್ದಾರೆ. ಅಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಇಂದು ಸಂದರ್ಭದಲ್ಲಿ ಹೃತ್ಪೂರ್ವಕವನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಹೆಬ್ರಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು, ಈಗ ಪ್ರಸ್ತುತ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಮಿತಿ ಸದಸ್ಯರಾಗಿ ಸುಕುಮಾರ್ ಮುನಿಯಾಲ್, ಇವರು ಹೃತ್ಪೂರ್ವಕ ಸ್ವಾಗತಿಸರು ಶಾಲು ಮತ್ತು ಹೂವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಸಂಘದ ಸಕ್ರಿಯ ಕಾರ್ಯದರ್ಶಿ, ಪ್ರತಿ ಬಾರಿಯೂ ಪ್ರತಿ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ವ್ಯಕ್ತಿ, ಯಾವುದೇ ಕೆಲಸಗಳನ್ನು ಕೊಟ್ಟರೂ ಅದನ್ನು ನಿಭಾಯಿಸಿಕೊಂಡು ಒಳ್ಳೆಯ ಕಳೆದ 2
ಸಂದರ್ಭಗಳ 2 ಟರ್ಮ್ಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ ಅಂತ ನಜೀರ್ ಪೊಲ್ಯರವರು ಅವರು ಕೂಡ ನಮ್ಮ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಮೂಡುಬಿದ್ರೆ ಪತ್ರಕರ್ತರಾದ ಧನಂಜಯರವರು ದಯವಿಟ್ಟು ವೇದಿಕೆ ಬಂದು ಅವರಿಗೆ ಶಾಲು ಮತ್ತು ಹೂವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ದೇವಿಪ್ರಸಾದ್ ಶೆಟ್ಟು ಈಗಾಗಲೇ ಹೇಳಿದೆ, ಈ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದಂಥ ಅವರ ಏನು ಇಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ವ್ಯವಸ್ಥೆ ಮಾಡಿದಂಥವ್ರು ದೇವಿಪ್ರಸಾದ್ ಶೆಟ್ಟಿ ಅವರು. ನಾನು ಆಗ ಅವರ ಬಗ್ಗೆ ಹೇಳಿದ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಅವರಾಗಿ ಕೇಳ್ತಾ ಇದ್ದು ಈ ಸಂದರ್ಭ ಅವರು ಹೃತ್ಪೂರ್ವಕ ಸ್ವಾಗತಿಸಿ ಅವರಿಗೆ ನಮ್ಮ ಹಿರಿಯ ಛಾಯಾಗ್ರಾಹಕರು ಪತ್ರಕರ್ತರಾದಂಥ ಹಾಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಉದಯ್ ಕುಮಾರ್ ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜನಾರ್ದನ್ ಕೊಡವೂರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಕಳದ ಕಾರ್ಯದರ್ಶಿಗಳು ನಮ್ಮ ಈ ಕಾರ್ಕಳ ತಾಲೂಕಿನ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹಿರಿಯ ಪತ್ರಕರ್ತರಾದ ವಿ ಕೆ ವಾಲ್ಪಾಡಿ ಅವರು ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಒಂದು ಆರ್ಟಿಕಲನ್ನು ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಶೇಖರ್ ಅಜಕಾರ್ ಅವರದ್ದು. ಆ ಆರ್ಟಿಕಲನ್ನು ನೀವು ಓದಿದ್ರೆ ಗೊತ್ತಾಗ್ಬೋದು ಶೇಖರ್ ಅಜಕಾರ್ ಏನು ಅಂತೇಳಿ. ಆ ಆರ್ಟಿಕಲ್ನ ಕರ್ತ ಅಂತ ಹೇಳ್ಬೋದು ನಮ್ಮ ವಿ ಕೆ ವಾಲ್ಪಾಡಿ ಅವರು. ಅವರೊಟ್ಟಿಗೆ ಶೇಖರ್ ಅಜಕಾರ್ನೊಟ್ಟಿಗೆ ಇದ್ದು ಅವರ ಪ್ರತಿಯೊಂದು ನಡೆ ನುಡಿಗಳನ್ನು ಅರಿತಂಥ ವ್ಯಕ್ತಿ. ಅವರನ್ನು ಸಹ ನಾನು ಸ್ವಾಗತಿಸ್ತಾ ಅವರಿಗೆ ಹಾಗೆ ನಮ್ಮ ಕೋಶಾಧಿಕಾರಿಯಾದಂಥ ಸತೀಶ್ರವರು ಇವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿರುವಂಥ ಕರಾವಳಿ ನಾಡಿ ಪತ್ರಿಕೆಯ ನಮ್ಮ ಮೇಡಮ್ರವರು ಬಂದು ಅವರಿಗೆ ಹೂ ಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಸಲೋನಿ ಚಾಲಚೇಟಿ ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಪತ್ರಕರ್ತ ಮಿತ್ರರು ಹಾಗೆ ವಿದ್ಯಾರ್ಥಿಗಳನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಂದಿರುವಂಥ ಇಲ್ಲಿ ನೆರೆಯ ನಮ್ಮ ಎಲ್ಲ ಈ ಕಾಲೇಜಿನ ಅಭಿಮಾನಿಗಳು ಹಾಗೆ ಇಲ್ಲಿ ನೆರೆಯುವಂಥ ನಮ್ಮ ಕುಂಟಾಡಿ ದಯಾನಂದ ಭವನ ಅಭಿಮಾನಿಗಳು ಹಾಗೂ ನಮ್ಮ ಪತ್ರಕರ್ತರ ಅಭಿಮಾನಿಗಳಾದ ತಮಗೆಲ್ಲರಿಗೂ ಸ್ವಾಗತಿಸ್ತಾ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಶೇಖರ್ ಅಜಕಾರ್ ಧರ್ಮಪತ್ರಿ ತಾರಾ ಅವರು ಇಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಲ್ಲಿಯ ಎಲ್ಲ ಶಿಕ್ಷಕ ವೃಂದ ಇವತ್ತು ನಾವೇನು ಕೆಲಸ ಮಾಡಬೇಕು ಅವರೆಲ್ಲ ಅವರೇ ಮಾಡಿ ಮುಗಿಸಿದ್ದಾರೆ. ನಾವೆಲ್ಲ ಕಡೆ ಹೋಗುವಾಗ 1-2 ಇರ್ತಾರೆ. ಇಲ್ಲಿ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದ, ಲೈಬ್ರರಿಯನ್ಗಳು ಮತ್ತು ಬೇರೆ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕಾರ್ಯಕ್ರಮ ಅರೇಂಜ್ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಟ್ಟವರು. ಅವರನ್ನು ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆಯುತ್ತಿರುವಂಥ ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ಶೇಖರ್ ಅಜಕಾರ್ರವರ ಸವಿ ನೆನಪಿಗಾಗಿ ಏನು ವರ್ಷ ಪತ್ರಿಕಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದವರನ್ನು ಗುರುತಿಸಿ ಡಾಕ್ಟರ್ ಶೇಖರ್ ಅಜಕಾರು ಅವರ ಹೆಸರಿನಲ್ಲಿ ನಡೆಯುತ್ತಿರುವಂಥ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದ ನಮ್ಮ ಹಿರಿಯರು, ನನ್ನ ಮಾರ್ಗದರ್ಶಕರು, ನನ್ನ 3 ಮಕ್ಕಳಿಗೆ ಉಚಿತ ವಿದ್ಯಾದಾನವನ್ನು ಮಾಡಿ ಮಕ್ಕಳ 3 ಮಕ್ಕಳನ್ನು ಒಂದು ರ್ಯಾಂಕ್ ಸ್ಟೂಡೆಂಟ್ಗಳನ್ನಾಗಿ ನಿರ್ಮಿಸಿದಂಥ ನಮ್ಮ ಮನೆಯ ದೇವರಿದ್ದಾಗೆ ಅವರು ಅಂತ ಡಾಕ್ಟರ್ ಮೋಹನ್ ಸರ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ಮೊಹಮ್ಮದ್ ಶರೀಫ್ ರವರೇ, ಕಾರ್ಕಳ ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ನಮ್ಮ ಆತ್ಮೀಯ ಮಿತ್ರರಾದ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿಯವರೇ, ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಸರ್ ಅವರೇ, ನಜೀರ್ ಅವರೇ, ಉದಯಕುಮಾರ್ ಅವರೇ, ಹಾಗೂ ಈಗ ಇಲ್ಲಿ ಪರಿಸರದ ಆನಂದ್ ಶೆಟ್ಟಿ ಹೇಳಿದರು, ನಮಗೆ ನಮ್ಮ ಊರಿನಲ್ಲಿ ಈ ರೀತಿ ಬೆಳಗ್ತದೆ ಅಂತ ಹೇಳಿದರೆ ನಮಗೆ ಭಾರಿ ಖುಷಿ ಅಂತೇಳಿ. ಇದು ನಮಗೆ ಪ್ರೇರಣೆ. ರಾಜೇಶ್ವರಿ ಸ್ಕೂಲು ನಮಗೆ ಪ್ರೇರಣೆ. ನಾನು ಎಲ್ಲ ಕಡೆ ಹೇಳೋದುಂಟು, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಎಲ್ಲ ಶಾಖೆಗಳು ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಆಗ್ತಾ ಉಂಟು ಅಂಥೇಳಿ. ಅದು ಜ್ಞಾನಸುಧ ಇರ್ಬೋದು, ನಮ್ಮದು ಕ್ರಿಯೇಟಿವ್ ಇರ್ಬೋದು, ಅದರ ಮುಂದುವರೆದ ಭಾಗ ರಾಜೇಶ್ವರಿ. ಇಂಥ ಒಂದು ಉತ್ತಮ ಸಂಸ್ಥೆಯನ್ನು ಹುಟ್ಟಾಕಬೇಕು ಅಂತ ಆಲೋಚನೆ ಮಾಡಿದ ಖುಷಿಪಟ್ಟವರಲ್ಲಿ ನಾನು ಕೂಡ ಒಬ್ಬ. ಅವರಿಗೆ ನಮ್ಮಿಂದಾದ ಎಲ್ಲ ಸಲಹೆಗಳನ್ನು ಕೊಟ್ಟು ಒಂದು ಒಳ್ಳೆ ರೀತಿಯ ವ್ಯವಸ್ಥೆಗೆ ಅವರು ಸಮಾಜಮುಖಿ ಕೆಲಸ ಅವರೇನು ಚಿಂತನೆ ಉಂಟು ಅದು ಸಮಾಜಕ್ಕೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ಚಿಂತನೆಗೆ ಧ್ವನಿಗೂಡಿಸಿದವನು ನಾನು ಕೂಡ. ಅಂತ ಇವತ್ತೊಂದು ಬಾರಿ ಖುಷಿ ಆಗ್ತದೆ. ಇಂಥ ಒಳ್ಳೆ ಕ್ಯಾಂಪಸ್, ಅದು ಕೂಡ ವಿಶಿಷ್ಟವಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ ಯೂಟ್ಯೂಬಲ್ಲಿ. ಒಂದು ಗೋಶಾಲೆಯನ್ನು ಕೂಡ ಮಾಡಿ, ಆ ಗೋಶಾಲೆಯ ಗೋವಿನ ಹಾಲನ್ನೇ ಕ್ಯಾಂಪಸ್ನ ಮಕ್ಕಳಿಗೆಲ್ಲ ಕೊಟ್ಟು ಒಂದು ವಿಶಿಷ್ಟಪೂರ್ಣ ಆರೋಗ್ಯಪೂರ್ಣ ಒಂದು ಕ್ಯಾಂಪಸ್ ಆಗಿ ಶಿಕ್ಷಣ ಸಂಸ್ಥೆಯನ್ನಾಗಿ ಇವತ್ತು ರೂಪಿಸಿ ನಮಗೆ ಮಾದರಿಯಾಗಿರುವಂಥ ಈ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂಥ ನಮ್ಮ ದೇವಪ್ರಸಾದ್ ಶೆಟ್ಟಿಯವರೇ, ಹಾಗೆಯೇ ಇವತ್ತಿನ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಹಿರಿಯರು ಹೇಳಿದರು, ಭಾರಿ ಶೇಖರ್ ಅಜಕಾರು ಯಾವ ರೀತಿ ಸಮಾಜಕ್ಕೆ ಎಲ್ಲಿ ತೋರ್ಪಡಿಸದೇ ಇದ್ರ ಅದೇ ರೀತಿ ಕಾರ್ಕಳದಲ್ಲಿ ಇನ್ನೊಬ್ರು ಅಂತ ಹೇಳಿದರೆ ಅದು ಕುಂಟಾಡಿ ದಯಾನಂದ ಪೈ ಅವರು ಎಲ್ಲಿಯೂ ನಮಗೆ ಸಮಾಜಕ್ಕೆ ಸಿಗೋದಿಲ್ಲ. ಅದೇ ನಿಷ್ಠೂರವಾದ ವರದಿಯನ್ನು ಮಾಡಿ ಸಮಾಜದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ವರದಿಯನ್ನು ಸಮಾಜಕ್ಕೆ ನೀಡಬೇಕು ಅನ್ನುವಂಥದ್ದನ್ನು ಚಾಚು ತಪ್ಪದೆ ಪಾಲನೆ ಮಾಡುವವರು ನಮ್ಮ ದಯಾನಂದ ಪೈ ಅವರು. ಇವತ್ತು ಅವರಿಗೆ ಒಂದು ಒಳ್ಳೆಯ ಅವರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಅಧ್ಯಕ್ಷರು ಅವರ ತಂಡ ಮಾಡಿದ್ದಾರೆ. ಅವರನ್ನು ನೆನಪಿಸುತ್ತಾ, ಹಾಗೆ ಅಶ್ವ ಮೋಹನ್ ರವರು, ನಾನು ಇವತ್ತೇ ಅವರನ್ನು ನೋಡಿದ್ದು. ಆದರೆ ನಾವೆಲ್ಲರೂ ನೋಡ್ತಾ ಇರ್ತೇವೆ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಆ ಛಾಯಾಚಿತ್ರ ಅವ್ರದ್ದೇ ಇರ್ತದೆ. ಇವತ್ತು ನಾವು ಅವರನ್ನು ಕೂಡ ನಮ್ಮೊಟ್ಟಿಗೆ ಒಂದು ನೋಡುವಂಥ ಯೋಗ ನಾನು ಫಸ್ಟ್ ನೋಡಿದ್ದು, ತುಂಬ ಜನ ಇವತ್ತು ಪ್ರಥಮವಾಗಿ ನೋಡಿರ್ಬೋದು ಅಂತ ಅಶ್ವ ಮೋಹನ್ ರವರೇ, ಹಾಗೆಯೇ ನಮ್ಮ ಹರೀಶ್ ರವರೇ, ಹಾಗೆಯೇ ಸತೀಶ್ ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲ ಈ ಒಂದು ಕ್ಯಾಂಪಸ್ನ ಶಿಕ್ಷಕರೇ, ಶಿಕ್ಷಕೇತರ ಬಂಧುಗಳೇ, ವಿದ್ಯಾರ್ಥಿಗಳೇ, ಹಾಗೂ ಊರಿನ ಹಿರಿಯರೇ, ಮಾಧ್ಯಮದ ಮಿತ್ರರೇ, ಹಾಗೂ ಶೇಖರ್ ಅಧಿಕಾರಿಯವರ ಧರ್ಮಪತ್ನಿಯವರೇ. ಸಮಾಜದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಒಬ್ಬ ವ್ಯಕ್ತಿ ಮಾಡಿದ ಕೆಲಸವನ್ನು ಅವ ಇರುವಾಗ ಗುರುತಿಸುವುದಿಲ್ಲ, ಅವನ ಕಾಲ ನಂತರದಲ್ಲಿ ಅವನು ಮಾಡಿದ ಕೊಡುಗೆ ನಮಗೆಲ್ಲ ಗೊತ್ತಾಗ್ತದೆ. ಆಗ ನಾವು ಅವರು ಭಾರಿ ಒಳ್ಳೆ ಜನ ಅಂತೇಳಿ ಹೋಗಲಿಕ್ಕೆ ಶುರು ಮಾಡ್ತೇವೆ. ಆದರೆ ಆ ವ್ಯಕ್ತಿ ಜೀವನದಲ್ಲಿರುವಾಗ ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ದಾನೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಯಾವುದೇ ಸಂದರ್ಭದಲ್ಲಿ ನೋಡುವುದಿಲ್ಲ. ಇದು ಸಮಾಜದ ದೊಡ್ಡ ದುರಂತ. ಇಂಥ ಒಂದು ಈ ಸಮಾಜದಲ್ಲಿ
ತನ್ನಿಂದ ಯಾವುದೇ ಅಷ್ಟು ಶ್ರೀಮಂತ ನಲ್ಲದಿದ್ದರೂ ಕೂಡ ನಾನು ಸಮಾಜಕ್ಕೆ ಏನು ಕೊಡಬೇಕು, ಸಮಾಜದ ಯಾವ ರೀತಿ ಸಮಾಜವನ್ನು ಸುಧಾರಣೆ ಮಾಡಬೇಕು, ತಾನು ದುಡಿತಿರುವಂಥ ಕ್ಷೇತ್ರ, ನನ್ನ ವೃತ್ತಿ ಕ್ಷೇತ್ರ ಪತ್ರಕರ್ತರು ಮತ್ತು ಅದಕ್ಕೆ ನನಗೆ ಹವ್ಯಾಸ ಇದ್ದಂಥ ಸಾಹಿತ್ಯ ಕ್ಷೇತ್ರ, ಈ ಎರಡೂ ಕ್ಷೇತ್ರದಲ್ಲಿ ನಾನು ಹೇಗೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಶೇಖರ್ ಅಧಿಕಾರು. ಅವರು ತುಂಬ ಚಟುವಟಿಕೆಗಳು ನಿಮಗೆ ಗೊತ್ತಿರಬಹುದು. ಒಂದು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ದೊಡ್ಡ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಆದರೆ ಒಂದು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅಂತೇಳಿ ಮಾಡ್ಬೋದು. ಆ ಒಂದು ಬೆಳದಿಂಗಳಲ್ಲಿ ಆ ಸಾಹಿತ್ಯವನ್ನು ಮಾಡಿ ಅದರೊಂದು ರುಚಿಯನ್ನು ನಾವು ಉಣಬಡಿಸಬಹುದು ಸಾಹಿತ್ಯಾಸಕ್ತರಿಗೆ ಅಂತೇಳಿ ತೋರ್ಪಡಿಸಿದವರು ಡಾಕ್ಟರ್ ಶೇಖರ್ ಅಧಿಕಾರವರು. ಅವರು ಕಾರ್ಕಳದಲ್ಲಿರ್ಬೋದು, ತುಂಬ ಕಡೆಗಳಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ, ಶ್ರವಣಬೆಳಗೊಳ ಬೇರೆ ಬೇರೆ ಕಡೆಗಳಲ್ಲಿ. ಇಂಥ ವಿಶಿಷ್ಟಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಒಂದು ಸಮಾಜಮುಖಿಯಾದ ಆಲೋಚನೆಗಳನ್ನು ಮಾಡ್ತಾ ಎಲ್ಲ ಹಿರಿಯರನ್ನು ಗುರುತಿಸುವಂಥ ಕೆಲಸ, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಉತ್ತಮ ಸಾಧನೆ ಮಾಡ್ತಾ ಇದ್ದಾರೆ ಅವರಿಗೊಂದು ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಮತ್ತಷ್ಟು ಹುರಿದುಂಬಿಸುವಂಥ ಕೆಲಸ, ಇಂಥ ಉತ್ತಮ ಕೆಲಸವನ್ನು ಶೇಖರ್ ಅಧಿಕಾರ್ ಮಾಡಿಕೊಂಡು ಬಂದಿದ್ದರು. ಅವರ ಕೊನೆಯ ದಿನಗಳಲ್ಲಿ 2 ದಿನದ ಹಿಂದೆ, ಅವರ ಕಾಲವಾಗುವಂಥ 2 ದಿನದ ಹಿಂದೆ ಉಡುಪಿಯಲ್ಲಿ ಅವರು ಮತ್ತು ಅವರ ಮಗ ಸಿಕ್ಕಿದ್ರು ನನಗೆ ನಮ್ಮೊಂದು ಕಾರ್ಯಕ್ರಮದಲ್ಲಿ. ಆಗ ಅವರು ಒಂದು ಮಾತನ್ನು ಹೇಳಿದರು, ರವಿಯಣ್ಣ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ನನ್ನ ಮಗನಿಗೂ ಸಪೋರ್ಟ್ ಮಾಡಿ ಅಂತ. ಅದರ ಮರುದಿನ ಅವರು ನಮ್ಮೊಟ್ಟಿಗಿಲ್ಲ. ಬೆಳಿಗ್ಗೆ 11 ಗಂಟೆ ಆಗುವಾಗ ಸುದ್ದಿ ನಮಗೆಲ್ಲ ಸಿಕ್ತು. ದೇವರು ಇವರಿಗೆ ನೆನಪು ಕೊಟ್ಟಿದ್ರಾ, ನಾನು ಇನ್ನು ಇಲ್ಲ ಅಂತೇಳಿ, ಏನಂತ ಗೊತ್ತಿಲ್ಲ. ನನ್ನ ಮಗನನ್ನು ಬಿಟ್ಟಾಕಬೇಡಿ ಅನ್ನುವಂಥ ವಿಚಾರವನ್ನು ಆ ದಿನ ಅವರು ಹೇಳಿದರು. ಇದು ನಮಗೆ ಕಣ್ಣ ಮುಂದೆ ಕೊರಗ್ತಾ ಇತ್ತು. ಯಾಕೆ ಈ ಥರ ಹೇಳಿದರು, ಏನು ಇವರು ಇರುವಾಗ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಆದ್ದರಿಂದ ದೇವರು ಇವ್ರನ್ನ ಬೇಗನೆ ಕರ್ಕೊಂಡು ಹೋಗಿದ್ರ ಏನೋ. ಆದರೆ ಇವರ ನೆನಪು ಸದಾ ನಮ್ಮೊಟ್ಟಿಗೆ ಇರಬೇಕು. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇವರನ್ನು ಗುರುತಿಸಿದರೆ ಸಮಾಜದಲ್ಲಿ ಇನ್ನಷ್ಟು ಜನ ಉತ್ತಮ ಕೆಲಸ ಮಾಡಲಿಕ್ಕೆ, ನಾವು ಉತ್ತಮ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಗುರುತಿಸ್ತದೆ ಅನ್ನುವಂಥ ವಿಚಾರದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಪ್ರೇರಣೆ ಆಗುವಂಥ ವಿಚಾರವನ್ನು ಡಾಕ್ಟರ್ ಶೇಖರ್ ಅಧಿಕಾರ್ ಅವರ ಒಂದು ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ, ವರ್ಷಕ್ಕೊಮ್ಮೆ ಅವರನ್ನು ನೆನಪು ಮಾಡುವುದರ ಮುಖಾಂತರ ನಾವು ಇದನ್ನು ಮಾಡಿಕೊಂಡು ಬರಬೇಕು ಅಂಥೇಳಿ ನಾವೆಲ್ಲರೂ ಕಾರ್ಕಳದಲ್ಲಿ ನಡೆದಂಥ ಸಭೆಯಲ್ಲಿ ನಾವೆಲ್ಲ ಹಿರಿಯರು ಸೇರಿ ಈ ಒಂದು ತೀರ್ಮಾನಕ್ಕೆ ಕಾರ್ಕಳ ತಾಲೂಕಿನಲ್ಲಿ ಆ ದಿನ ಬಂದ್ವಿ. ಅದರ ಪ್ರಯುಕ್ತವಾಗಿ ವರ್ಷ ಈ ಕಾರ್ಯಕ್ರಮ ನಡೆದು ಬರ್ತಾ ಉಂಟು. ಹೋದ ವರ್ಷವೂ ಕೂಡ ಡಾಕ್ಟರ್ ನಮ್ಮ ಸಂತೋಷ್ ಹೆಗ್ಡೆ ಅವರ ಮಾಜಿ ಲೋಕಾಯುಕ್ತರು ಅವರ ಅಮೃತಾಸೆಯಿಂದ ಉದ್ಘಾಟನೆ ಮಾಡಿ ಹೋದ ವರ್ಷವೂ ನಮ್ಮ ವಾರ್ತಾ ಭಾರತೀಯ ಸಂಪಾದಕರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿತ್ತು. ಈ ವರ್ಷವೂ ಕೂಡ ನಮ್ಮ ದಯಾನಂದ್ ಪೈ ಅವರಿಗೆ ನನಗೆ ಹೇಳಿದೆ, ಒಂದು ಉತ್ತಮ ಪತ್ರಕರ್ತನಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಿರುವಂಥ ನಮ್ಮ ಊರಿನವರೇ ಆದಂಥ ದಯಾನಂದ್ ಪೈ ಅವರಿಗೂ ಕೊಡುವಂಥ ಈ ಕೆಲಸ ಆಗ್ತಾ ಉಂಟು. ಇದೊಂದು ಉತ್ತಮ ಕೆಲಸ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವವರು ನಾವು ಗುರುತಿಸಿದರೆ ಆ ಒಂದು ಸಮಾಜಕ್ಕೆ ಅದರಿಂದ ತುಂಬ ಪ್ರಯೋಜನ ಆಗ್ತದೆ. ಇಂಥ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲ ಬದ್ಧತೆಯಿಂದ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಮೋಹನಲ್ವ ಸರ್ ಅವರನ್ನು ಕೇಳಿದಾಗ ಒಪ್ಪಿಕೊಂಡು ಬರ್ತಾರಂತ ಹೇಳುವಾಗ ನಮಗೆ ಭಾರಿ ಖುಷಿಯಾಯಿತು. ಯಾಕಂತ ಹೇಳಿದರೆ ಅವರು ಕೂಡ ಇವತ್ತು ಯಾವ ರೀತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸಮಾಜಮುಖಿಯಾಗಿ ಮಾಡ್ಬೋದು ಅಂತೇಳಿ, ಅವರಿಗೆ ದುಡ್ಡು ಮಾಡೋದಾದರೆ ಯಾವತ್ತೂ ಮೆಡಿಕಲ್ ಕಾಲೇಜ್ ಮಾಡ್ಬೋದಿತ್ತು. ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆದ ನಂತರ ಈ ವರ್ಷ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ದುಡ್ಡು ಮಾಡುವ ಆಲೋಚನೆ ಇದ್ದರೆ ಪ್ರಥಮವಾಗಿ ಮೆಡಿಕಲ್ ಕಾಲೇಜ್ ಮಾಡುವವರು ಎಲ್ಲರೂ. ಆದರೆ ಅವರು ಅಲ್ಲಿ ಎಲ್ಲ ವ್ಯವಸ್ಥೆಗಳು ಯಾವ ಥರದ ಶಿಕ್ಷಣ ವ್ಯವಸ್ಥೆಗಳಾಗಬೇಕು ಅದೆಲ್ಲವನ್ನು ಮಾಡಿ ಆದ ನಂತರ ಇನ್ನು ಮೆಡಿಕಲ್ ಕಾಲೇಜ್ ಕೂಡ ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಅಂಥ ಒಂದು ಸಮಾಜಮುಖಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಆಳ್ವಾಸ ನುಡಿಸಿರಿ ವಿರಾಸತ್ನಂಥ ಕಾರ್ಯಕ್ರಮಗಳಿರ್ಬೋದು, ಅಥವಾ ಅಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ಕಾಲೇಜ್ ಕ್ಯಾಂಪಸ್ನಲ್ಲಿ ಉತ್ತಮ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವಂಥ, ಸಂಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದಂತಿರ್ಬೋದು, ಎಲ್ಲವನ್ನು ಮಾಡಿಕೊಂಡು ಬರುವಂಥ ಮೋಹನಲ್ವ ಸರ್ ಅವರ ಈ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಆಗ್ತಿರೋದು ನಮಗೆಲ್ಲರಿಗೂ ಸಂತಸ ತಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ಆ ಶೇಖರ್ ಅಧಿಕಾರ್ ಅವರ ಮಕ್ಕಳಿಗೆ ಈಗಲೂ ಹೇಳಿದರು, ಏನಾಗಬೇಕು ಹೇಳಿ, ಅದು ಯಾವ ರೀತಿಯ ಶಿಕ್ಷಣ ಬೇಕು ನಾವು ಕೊಡುವ, ಹಾಸ್ಟೆಲಲ್ಲಿ ಬೇಕಾದರೆ ಹಾಸ್ಟೆಲಲ್ಲಿ ನಿಲ್ಲಿ ಅಂತೇಳಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಅಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ರಿಗೂ ನಮ್ಮೆಲ್ಲರ ಪರವಾಗಿ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಪ್ರಶಸ್ತಿ ಪ್ರದಾನ.
ಕುಂಟಾಡಿ ದಯಾನಂದ್ ಪೈ ಹಿರಿಯ ಪತ್ರಕರ್ತರು. ಅವರು ವಾರದ ಡಂಗುರ ಎನ್ನುವ ಪತ್ರಿಕೆಯನ್ನು ಈಗಲೂ ಕೂಡ ಡಂಗುರ ಸಾರಿಸ್ತಾ ಇದ್ದಾರೆ. ದಯವಿಟ್ಟು ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಈ ದಿನದ ಎಲ್ಲ ಪ್ರಧಾನ ಅತಿಥಿಗಳು, ಉದ್ಘಾಟಕರು ಎಲ್ಲರೂ ಈ ಸಮಾರಂಭವನ್ನು, ಸನ್ಮಾನವನ್ನು ನೆರವೇರಿಸಿಕೊಡಬೇಕು. ಶೇಖರ್ ಅಜಕಾರು ರಾಜ್ಯ ಪ್ರಶಸ್ತಿ ಸ್ವೀಕರಿಸಲಿರುವ ದಯಾನಂದ ಪೈ ಕುಂಟಾಡಿ ಇವರ ಅಭಿನಂದನಾ ಪತ್ರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧೀನ ಸಂಸ್ಥೆ 2025-26ನೇ ಸಾಲಿನ ಡಾಕ್ಟರ್ ಶೇಖರ ಅಜಕಾರು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶ್ರೀ ದಯಾನಂದ ಪೈ ಕುಂಟಾಡಿ ಅವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ಪತ್ರಿಕಾ ರಂಗವನ್ನು ಸಮಾಜದ ಕಣ್ಣಾಗಿ, ಜನಸಾಮಾನ್ಯರ ದನಿಯಾಗಿ ಬಳಸಿಕೊಂಡು 4 ದಶಕಗಳಿಗೂ ಹೆಚ್ಚು ಕಾಲ ನಿರಂತರ ಹಾಗೂ ಮೌಲ್ಯಯುತ ಸೇವೆ ಸಲ್ಲಿಸುತ್ತಿರುವ ನಿಮಗಿದು ಭಕ್ತಿಪೂರ್ವಕ ಅಭಿನಂದನೆಗಳು. 1983ರಲ್ಲಿ ಹೊಸ ದಿಗಂತ ಹಾಗೂ ಉದಯವಾಣಿ ಪತ್ರಿಕೆಗಳ ವಾಚಕ ವಾಣಿ ವಿಭಾಗದ ಮೂಲಕ ನಿಮ್ಮ ಬರಹದ ಪಯಣವನ್ನು ಆರಂಭಿಸಿ, ನಂತರ ಹೊಸ ದಿಗಂತ, ಲೋಕವಾಣಿ, ಮುಂಗಾರು, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಹಾಗೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳ ವರದಿಗಾರರಾಗಿ ನೀವು ಸಲ್ಲಿಸಿದ ಸೇವೆ ಅನನ್ಯ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ನಿಮ್ಮ ಬರಹ ಎಂದಿಗೂ ಹಿಂಜರಿಯಲಿಲ್ಲ. ಕಾರ್ಕಳದ ಕೆರೆಯ ಸಿಗಡಿ ಕೆರೆಯನ್ನು ಕರೆಯಾಗಿ ಉಳಿಸುವ ನಿಟ್ಟಿನಲ್ಲಿ ನೀವು ಬರೆದ ವರದಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವರಾಮ್ ಕಾರಂತರ ಗಮನ ಸೆಳೆದು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುವಂತೆ ಮಾಡಿದ್ದು ನಿಮ್ಮ ಬರಹಕ್ಕಿದ್ದ ಶಕ್ತಿಗೆ ಹಿಡಿದ ಕೈಗನ್ನಡಿ. ಕಾರ್ಕಳದ ಗ್ರಂಥಾಲಯಕ್ಕೆ ಸ್ವಂತ ಕಟ್ಟಡ, ಬಂಡಿಮಠ ಬಸ್ ನಿಲ್ದಾಣ, ಬೈಪಾಸ್ ರಸ್ತೆ ಕಾಮಗಾರಿ, APMC ಕಟ್ಟಡ, ಹತ್ತೂರು ಜಾತ್ರೆಯ ಸುಗಮ ವ್ಯವಸ್ಥೆ, ಸರಕಾರಿ ಆಸ್ಪತ್ರೆಯ ಸೇವಾ ಸುಧಾರಣೆ ಹಾಗೂ ಮುಂಡ್ಲಿ ಬಲ್ಮಗುಂಡಿ ಕುಡಿಯುವ ನೀರಿನ ಯೋಜನೆಯಂತಹ ನೂರಾರು ಸಾರ್ವಜನಿಕ ಕೆಲಸಗಳು ಸಾಕಾರಗೊಳ್ಳುವಲ್ಲಿ ನಿಮ್ಮ ಲೇಖನಿಯ ಕೊಡುಗೆ ಅಪಾರವಾದದ್ದು. ಕಳೆದ 27 ವರ್ಷಗಳಿಂದ ವಾರದ ಡಂಗುರ ವಾರಪತ್ರಿಕೆಯ ಸಂಪಾದಕರಾಗಿ ಯಶಸ್ವಿ ಮುನ್ನಡೆಯುತ್ತಿರುವ ನೀವು 1988ರಲ್ಲಿ ಅಸ್ತಿತ್ವಕ್ಕೆ ಬಂದ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ಥಾಪಕ ರೂವಾರಿಯಾಗಿದ್ದೀರಿ. 43 ವರ್ಷಗಳ ಸುದೀರ್ಘ ಪತ್ರಿಕೋದ್ಯಮದ ಪಯಣದ ಜೊತೆಗೆ ಯಕ್ಷಗಾನ, ಶಾಸ್ತ್ರೀಯ ಸಂಗೀತ, ಪುರಾಣ ಹಾಗೂ ಇತಿಹಾಸ ಪರಂಪರೆಯಲ್ಲೂ ಅಪಾರ ಆಸಕ್ತಿ ಹೊಂದಿ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದ್ದೀರಿ. ಸ್ವಧರ್ಮನಿಷ್ಠೆ, ಪರಧರ್ಮ ಸಹಿಷ್ಣುತೆ ಎಂಬಂತೆ ಧ್ಯೇಯವನ್ನು ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಅಳವಡಿಸಿಕೊಂಡು ಧರ್ಮ ಸಮನ್ವಯತೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ದಾರಿದೀಪದಂತೆ ಶ್ರಮಿಸುತ್ತಿರುವ ನಿಮ್ಮ ನಿಸ್ವಾರ್ಥ ಸೇವೆಗೆ ಡಾಕ್ಟರ್ ಶೇಖರ್ ಅಜಕಾರು ರಾಜ್ಯ ಪ್ರಶಸ್ತಿ ನೀಡಿ ಅಭಿನಂದಿಸಿ, ನಿಮಗೆ ಆಯುರಾರೋಗ್ಯ, ಸುಖ, ಶಾಂತಿ ಮತ್ತು ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಭಗವಂತ ಕರುಣಿಸಲೆಂದು ಹಾರೈಸುತ್ತೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ. ದಿನಾಂಕ 6/8/2026. ಸ್ಥಳ ರಾಜೇಶ್ವರಿ ಪದವಿ ಪೂರ್ವ ಕಾಲೇಜು, ಸಾಣೂರು. ಧನ್ಯವಾದಗಳು. ಅಜಕಾರು ರಾಜ್ಯ ಪ್ರಶಸ್ತಿ ಪ್ರದಾನ ಹಿರಿಯರಾದ ಕುಂಟಾಡಿ ದಯಾನಂದ್ ಪೈ ಇವರು ಸ್ವೀಕರಿಸಿದ್ದಾರೆ.
ಅವರಿಗೆ ತಮ್ಮೆಲ್ಲರ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮೂಡುಬಿದ್ರೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಇವರಿಗೆ ಸಣ್ಣ ರೀತಿಯ ಗೌರವಾರ್ಪಣೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ಸನ್ಮಾನ ಅಂತ ಹೇಳಿದರೆ ದೊಡ್ಡ ವಿಷಯ ಆಗ್ತದೆ. ಇದು ಸನ್ಮಾನ ಅಲ್ಲ, ಸಣ್ಣ ಒಂದು ಗೌರವಾರ್ಪಣೆ. ಇವತ್ತು ಶೇಖರ್ ಅಜಕಾರರವರ ಒಂದು 2ನೇ ವರ್ಷದ ಅವರ ಹೆಸರಿನಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಶೇಖರ್ ಅಜಕಾರರವರ ಭಾಳ ದೀರ್ಘವಾದಂಥ ಒಡನಾಟ ಇದ್ದವ ನಾನು. ಅವರು ಇವತ್ತು ಜೀವನ ಪರ್ಯಂತ ಭಾಳಷ್ಟು ವಿದ್ಯಾರ್ಥಿಗಳ ಜೊತೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಕ್ಕಳು ಅಂತ ಹೇಳಿದರೆ ಅವರಿಗೆ ಅಪಾರವಾದಂಥ ಒಂದು ಗೌರವ, ಪ್ರೀತಿ. ಇವತ್ತು ಈ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ನಮ್ಮ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆ ಅಡಿಯಲ್ಲಿ ದೇವಿಪ್ರಸಾದ್ ಶೆಟ್ಟರವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಆಗುವುದು, ಅದು ಈ ವಿದ್ಯಾರ್ಥಿಗಳ ಎದುರಿನಲ್ಲಿ ಆಗುವುದು ಭಾಳ ಅರ್ಥಪೂರ್ಣ ಅಂತ ನಾನು ನೆನೆಸ್ಕೊಂಡಿದ್ದೇನೆ. ಶೇಖರ್ ಅಜಕಾರರವರ ಒಂದು ಜೀವನ ಶೈಲಿಯೇ ಒಂದು ವಿಚಿತ್ರ. ಒಬ್ಬ ಶ್ರೀಸಾಮಾನ್ಯನಾಗಿದ್ದುಕೊಂಡು ಅವರಂಥ ಒಂದು ಐಶ್ವರ್ಯವಂತರಲ್ಲ. ಬಹಳಷ್ಟು ಕನಸುಗಳು ಅವರಿಗಿದ್ದಿರ್ಬೋದು, ಬಹಳಷ್ಟು ಅವರಿಗೆ ವಿಚಾರಗಳು ಅವರಲ್ಲಿದ್ದಿರ್ಬೋದು, ಒಂದು ಸಮಾಜದ ಪರಿಕಲ್ಪನೆ ಇರ್ಬೋದು. ಆದರೆ ಭಾಳ ದೊಡ್ಡ ಒಂದು ಐಶ್ವರ್ಯವಂತರು ಅಲ್ಲ. ಆದರೂ ಐಶ್ವರ್ಯ ಇಲ್ಲದೆ ಒಂದು ಏನನ್ನು ಶ್ರೀಸಾಮಾನ್ಯ ಮಾಡಬಹುದು ಎಂಬುದನ್ನು ಅವರ ಬದುಕಿನಲ್ಲಿ ಉದ್ದದಲ್ಲಿ ಅವರು ಮಾಡಿ ತೋರಿಸಿದವರು. ಇವತ್ತು ವಿದ್ಯಾಭ್ಯಾಸವನ್ನು ಭಾಳ ಕಷ್ಟದಲ್ಲಿ ಒಂದು ಪದವಿಯನ್ನು ಪಡೆದ ಮೇಲೆ ಬೊಂಬಾಯಿಯ ಮೇಲೆ ಅವರಿಗೆ ಆಸಕ್ತಿ ಬಂದು ಬೊಂಬಾಯಿಯಂಥ ಮಹಾನಗರಕ್ಕೆ ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿ ಆ ಕಾಲದಲ್ಲಿ ಬೊಂಬಾಯಿಯಂಥ ಮಹಾನಗರದಲ್ಲಿ ಹೋಗಿ ಅಲ್ಲಿ ಕರ್ನಾಟಕ ಮಲ್ಲದಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡಿದಂಥ ಸಮಯ. ಅಷ್ಟೇ ಅಲ್ಲ, ಒಬ್ಬ ವಿಚಾರವಂತ, ಒಬ್ಬ ಸೃಜನಶೀಲತೆ ಇದ್ದವ ಎಲ್ಲಿ ಹೋದರೂ ಕೂಡ ಅವರು ಇರುವಂಥ ಜಾಗದಲ್ಲಿ ತನ್ನ ಇರುವನ್ನು ಬೇರೆ ಬೇರೆ ವಿಧದಲ್ಲಿ ತೋರ್ಪಡಿಸ್ತಾರೆ. ಹಾಗೆ ಭಾಳ ಕಷ್ಟದಲ್ಲಿ ಹೋಗಿ ಜೀವನ ಮಾಡುವಂಥ ಶೇಖರ್ ಅಜಕಾರರು ಮುಂಬೈ ಅಂತ ಮಹಾನಗರಕ್ಕೆ ಹೋದ ಮೇಲೆಯೂ ಕೂಡ ಅಲ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮುಂಬೈ ವಿವಿಯಲ್ಲಿ ಕನ್ನಡದ MA ಮಾಡಿ ಅಲ್ಲಿ ಒಂದು ಚಿನ್ನದ ಪದಕವನ್ನು ಪಡೆದಂಥ ಒಬ್ಬ ವ್ಯಕ್ತಿ. ಚಿನ್ನದ ಪದಕವನ್ನು ಮಾಡಿದ ಮೇಲೆ ಜರ್ನಲಿಸಮ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಮಾಡಿಕೊಂಡು ಒಬ್ಬ ಒಳ್ಳೆಯ ಪತ್ರಕರ್ತ ಮಾತ್ರ ಅಲ್ಲ, ಮುಂಬೈ ಅಂತ ಮಹಾನಗರದಲ್ಲಿ ಯಾರು ಕನ್ನಡಿಗರಿದ್ದಾರೆ, ಯಾರು ಈ 2 ಜಿಲ್ಲೆಗೆ ಸಂಬಂಧಪಟ್ಟವರಿದ್ದಾರೆ, ಅವರೊಟ್ಟಿಗೆ ನಿಕಟವಾದಂಥ ಸಂಬಂಧವನ್ನು ಇಟ್ಟುಕೊಂಡದ್ದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಚಟುವಟಿಕೆಯನ್ನು, ಕನ್ನಡ ತುಳು ಭಾಷೆಯ ಚಟುವಟಿಕೆಯನ್ನು ಅಲ್ಲಿರುವಂಥ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಂಡು ತನ್ನ ಅಳಿಲೆ ಸೇವೆಯನ್ನು ಮಾಡಿಕೊಂಡು ಬಂದವರು. ಅವರ ಇಡೀ ಸಂಪಾದಕದಲ್ಲಿ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ, ಅದು ಸಿನಿಮಾ ನಟರಿರ್ಬೋದು ಅಥವಾ ಕ್ರಿಕೆಟ್ನ ದೊಡ್ಡ ದೊಡ್ಡ ಸ್ಟಾರ್ಗಳಿರ್ಬೋದು, ಅವರನ್ನೆಲ್ಲ ಹೋಗಿ ಸಂದರ್ಶನ ಮಾಡಿಕೊಂಡು ಬಹಳಷ್ಟು ವರದಿಯನ್ನು ಮಾಡಿಕೊಂಡು ಬಂದವರು. ಮುಂಬೈ ಅಂತ ಮಹಾನಗರದಲ್ಲೂ ಪೋವಾಯಿ ಎಂಬ
ಒಂದು ಕನ್ನಡದ ಶಾಲೆಯನ್ನು ಸ್ಥಾಪಕ ಮಾಡೋದಲ್ಲಿ, ಮುಂಬೈಯಲ್ಲಿ ಸ್ಥಾಪಕ ಮಾಡೋದಲ್ಲಿ ಬಹಳ ಪ್ರಮುಖ ವ್ಯಕ್ತಿಗಳಾಗಿ ಅಲ್ಲಿ ಇದ್ದುಕೊಂಡು ಆ ಸಂಸ್ಥೆಯನ್ನು ಮಾಡಿದ್ದು ಮಾತ್ರ ಅಲ್ಲ, ಇವತ್ತಿಗೂ ಅದಕ್ಕೆ ಭಾಳ ಒಳ್ಳೆಯ ಹೆಸರಿದೆ. ಒಬ್ಬ ಇಲ್ಲಿಂದ ಹೋಗಿ ಮುಂಬೈ ಅಂತ ಮಹಾನಗರದಲ್ಲಿ ಒಂದು ಜನರನ್ನು ಸೇರಿಸಿಕೊಂಡು ಇಂಥ ಜಾಗೃತಿ ಮೂಡಿಸೋದಂತ ಹೇಳಿದರೆ ಅದನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅರ್ಥವಾಗ್ಬೋದು. ಆಮೇಲೆ ಕೂಡ ಮುಂಬೈಯನ್ನು ಬಿಟ್ಟು ಅವರು ಊರಿಗೆ ಬಂದರು. ಮುಂಬೈ ಅಂತ ಮಹಾನಗರದಲ್ಲೂ ಕೂಡ ಕಾವ್ಯ, ಕಥೆ ಶಿಬಿರಗಳನ್ನೆಲ್ಲ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಹೆಸರುಗಳ ಮುಖಾಂತರ ಮಾಡಿಕೊಂಡವರು. ಮುಂಬೈಯಲ್ಲಿರುವಂಥ ಬಹಳ ನಮ್ಮ ತುಳುನಾಡಿಗೆ, ನಮ್ಮ ಈ ಒಂದು ಕನ್ನಡ ಭಾಷೆಗೆ ಕೆಲಸ ಮಾಡುವಂಥ ಎಲ್ಲ ಸಂಘಟನೆಗಳ ಜೊತೆ, ವ್ಯಕ್ತಿಗಳ ಜೊತೆ ನಿಕಟವಾಗಿ ಸಂಬಂಧ ಇಟ್ಟುಕೊಂಡು ಅಲ್ಲಿ ದುಡಿದುಕೊಂಡು ಬಂದವರು. ಅನಿವಾರ್ಯವಾಗಿ ಊರಿಗೆ ಬಂದರು. ನಿಜವಾಗಿ ನಾನು ಅವರಲ್ಲಿ ಎಷ್ಟೋ ಬಾರಿ ಹೇಳಿದ್ದೆ, ನೀವು ಮುಂಬೈ ಅಂತ ಮಹಾನಗರದಲ್ಲೇ ಇದ್ದುಕೊಂಡು ಬಹಳಷ್ಟು ನೀವು ಕೆಲಸ ಮಾಡಿಕೊಂಡು ಇವತ್ತು ಅಲ್ಲಿ ಪತ್ರಿಕೋದ್ಯಮದಲ್ಲಿ ಭಾಳ ದೊಡ್ಡ ಹೆಸರನ್ನು ನಿಮಗೆ ಮಾಡ್ಬೋದಿತ್ತು ಅಂತ. ಆದರೆ ಇಲ್ಲ, ಆ ಒಂದು ಊರಿನ ಒಂದು ಮೇಲೆ ಪ್ರೀತಿ ಮೇಲೆ, ಈ ಭಾಷೆಯ ಮೇಲೆ ಪ್ರೀತಿ ಮೇಲೆ ಅವರು ಪುನಃ ಊರಿಗೆ ಬಂದು ಇಲ್ಲಿ ಜನವಾಹಿನಿ ಬೆಂಗಳೂರು, ಬಳಿಕ ಬೇಕಾದಷ್ಟು ಬೇರೆ ಬೇರೆ ಒಂದು ಹೆಸರಾಂತ, ಅದು ಕನ್ನಡಪ್ರಭ ಇರ್ಬೋದು, ಡೈಜಿ ವರ್ಲ್ಡ್ ಇರ್ಬೋದು, ಇಂಥ ಹಲವಾರು ಮಾಧ್ಯಮಗಳಲ್ಲೆಲ್ಲ ಕೆಲಸ ಮಾಡಿಕೊಂಡು ಬಂದವರು ವರದಿಗಾರರು. ಮೂಡುಬಿದಿರೆಯ ಕನ್ನಡದ ಮೊದಲ ಡಿಜಿಟಲ್ ಕವನ ಸಂಕಲನೆಯನ್ನು ಕೂಡ ಮಾಡಿದವರು. ಮೂಡುಬಿದಿರೆಯಲ್ಲಿರುವಾಗ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇರ್ಬೋದು, ನಮ್ಮ ನುಡಿಸಿರಿ ವಿರಾಸತ್ಗಳಲ್ಲಿರ್ಬೋದು, ಸಕ್ರಿಯವಾಗಿ ಭಾಗವಹಿಸೋದು ಮಾತ್ರ ಅಲ್ಲ, ಅದರ ಅದರ ಬಗ್ಗೆ ಚರ್ಚೆ, ಅದರ ಬಗ್ಗೆ ಸುಖ ದುಃಖಗಳನ್ನು ನಮ್ಮೊಟ್ಟಿಗೆ ಯಾವಾಗಲೂ ಹಂಚಿಕೊಂಡು ಇದ್ದಂಥ ಒಬ್ಬ ವ್ಯಕ್ತಿ. ಇವತ್ತು ಖಾಸಗಿಯಾಗಿ ಪದವಿ ಪಡೆಯುವ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳಿಗೆ ತಯಾರಾಗುವ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮಾರ್ಗದರ್ಶನ ಕೊಡ್ತಾ ಇದ್ದದ್ದು. ಮೂಡುಬಿದಿರೆಯಲ್ಲಿ ತನ್ನ ವೃತ್ತಿಯ ಜೊತೆಯಲ್ಲೂ ಕೂಡ ಒಂದು ಟ್ಯೂಷನ್ ಕ್ಲಾಸನ್ನು ಕೂಡ ಅಲ್ಲೇ ಮಾಡಿಕೊಂಡು ಇದ್ದದ್ದು, ಇದೆಲ್ಲವೂ ನಾನು ನೋಡಿದಂಥ ವಿಚಾರ. ಆದಿ ಗ್ರಾಮೋತ್ಸವದ ಪರಿಕಲ್ಪನೆ ಅದು ಅವರದೇ, ಅದು ಯಾರ್ದೂ ಒಂದು ಕಾಪಿ ತೆಗೆದಿದ್ದಲ್ಲ. ಅವರು ಇಡೀ ಒಂದು ಆದಿ ಗ್ರಾಮೋತ್ಸವದ ಪರಿಕಲ್ಪನೆಯನ್ನು ಅವರು ಮಾಡಿಕೊಂಡು ಹಲವಾರು ದಕ್ಷಿಣ ಕನ್ನಡದ ಜಿಲ್ಲೆಗಳಲ್ಲಿ ಒಂದು ಗ್ರಾಮೋತ್ಸವವನ್ನು ಮಾಡಿ ಒಂದು ಗ್ರಾಮದಲ್ಲಿ ಭಾಷೆಯ, ಸಂಸ್ಕೃತಿಯ ಒಂದು ಜಾಗೃತಿಯನ್ನು ಮೂಡಿಸಿಕೊಂಡು ಬಂದವರು. ಬೆಳದಿಂಗಳ ಸಾಹಿತ್ಯ ಸಮ್ಮೇಳನಂತೂ ಅದು ಶೇಖರ ಅಜಕಾರ ಅಂತ ಹೇಳುವಾಗ ಅದು ಎಲ್ಲರ ಸಮಾನ ಮನಸ್ಕರ ಮನಸ್ಸಿಗೆ ಬರ್ತದೆ. ಅದು ಕೂಡ ಅವರದೇ ಒಂದು ಚಿಂತನೆ. ಬೆಳದಿಂಗಲದ ಸಾಹಿತ್ಯ ಸಮ್ಮೇಳನದಲ್ಲಿ ರಾತ್ರಿ ಇಡೀ ಆ ಒಂದು ಕಾರ್ಯಕ್ರಮವನ್ನು ಮಾಡೋದಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ನಮಗೆ ಒಮ್ಮೊಮ್ಮೆ ಭಾಳ ದೊಡ್ಡ ನಾವು ನುಡಿಸಿರಿ ವಿರಾಸತ್ತನ್ನು ಮಾಡಿದವರು. ಇಡೀ ಒಂದು ಆ ಕಾರ್ಯಕ್ರಮದ ಅವರ ಒಂದು ಇನ್ವಿಟೇಷನ್ ನೋಡುವಾಗಲೇ ನನಗೆ ಆಶ್ಚರ್ಯ ಆಗ್ತಿತ್ತು. ಎಷ್ಟು ಜನರನ್ನು ಒಟ್ಟು ಮಾಡ್ತಿದ್ದರು, ಎಷ್ಟು ಜನರಿಗೆ ಆ ಇಡೀ ದಿನ ಕೆಲಸ ಆಗಬೇಕಾದ್ರೆ ಎಷ್ಟು ಸಂಪನ್ಮೂಲದ ಅಗತ್ಯ ಇದೆ. ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟುಕೊಂಡು ಇವತ್ತು ಎಷ್ಟು ಅವರು ಅಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಭಾಗವಹಿಸಿದೆ, ಪ್ರತಿ ಸಲ ನಾನು ಭಾಗವಹಿಸಿದ್ದೆ. ಆದರೆ ಆ ಬೆಳದಿಂಗದ ಸಾಹಿತ್ಯ ಸಮ್ಮೇಳನವನ್ನು ಇವತ್ತು ನನ್ನ ಕಣ್ಣೆದುರಲ್ಲಿ ಇದೆ. ಅದು ಎಷ್ಟು ಚಂದ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಹೋಗಿದ್ದಾರೆ. ಆಮೇಲೆ ಮೂಡುಬಿದಿರೆಯಲ್ಲಿ ಫಿಲ್ಮ್ ಫೆಸ್ಟಿವಲ್, ಅದು ಮುಂಬೈಯಲ್ಲೂ ಮಾಡಿದರು, ಇಲ್ಲಿ ಬಂದು ಕೂಡ ಒಂದು ಫಿಲ್ಮ್ ಫೆಸ್ಟಿವಲ್. ಅದು ಕೂಡ ಒಂದು ಮಕ್ಕಳಿಗೆ, ಭಾಳ ಮುಖ್ಯವಾಗಿ ಮಕ್ಕಳಿಗೆ, ಸಮಾಜಕ್ಕೆ ಒಂದು ಸದಭಿರುಚಿ ಬರಬೇಕು ಅಂತ ನೋಡಿಕೊಂಡು ಈಗ ಇರುವಂಥ ಕೆಟ್ಟವಾದಂಥ ಒಂದು ಫಿಲ್ಮ್ಗಳ ಸನ್ನಿವೇಶವನ್ನು ಬಿಟ್ಟುಕೊಂಡು ಇವತ್ತು ಆ ಹಿಂದಿನ ಸಿನಿಮಾಗಳನ್ನೆಲ್ಲ ಇಟ್ಟುಕೊಂಡು ಅವರ ಆ ಒಂದು ಫಿಲ್ಮ್ ಫೆಸ್ಟಿವಲ್ ಕೂಡ ಇವತ್ತು ನಮಗೆ ನಮ್ಮ ಮನಸ್ಸಿನ ಮೇಲೆ ಇದೆ. ಆ ಮೂಡುಬಿದಿರೆಯಲ್ಲಿ ಮಾಡುವಾಗಲೂ ಅವರು ಎಷ್ಟು ಅದಕ್ಕೆ ಕಷ್ಟಪಟ್ಟಿದ್ದರು ಎಂಬುದು ಗೊತ್ತು. ಒಂದು ಸ್ಥಳ ಪರಿಚಯ ಇರ್ಬೋದು, ಒಂದು ವ್ಯಕ್ತಿಯ ಪರಿಚಯ ಇರ್ಬೋದು, ಕೆಲವು ಕ್ಷೇತ್ರಗಳ ಪರಿಚಯಗಳನ್ನು ಇರ್ಬೋದು, ಕೆಲವು ಬೇರೆ ಬೇರೆ ವಿಷಯವನ್ನು ಇಟ್ಟುಕೊಂಡು ಭಾಳಷ್ಟು ಕೆಲವು ಹೊಸ ರೀತಿಯಲ್ಲಿ ಪರಿಚಯ ಮಾಡಿಕೊಂಡು ಸಮಾಜದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದವರು. ಅವರಿಗೆ ಮುಂಬೈಯಲ್ಲಿರುವಾಗ ಅದು ಸಣ್ಣ ಒಂದು ಪ್ರಶಸ್ತಿ ಅಲ್ಲ, ಅಗ್ನಿಶಿಖಾ ಮಂಚ್ ಅಂತೇಳಿ ಮಾಧ್ಯಮದ ಪ್ರಶಸ್ತಿ.
ಅದು ಯಾರಿಗೂ ನಮ್ಮ ದಕ್ಷಿಣ ಜಿಲ್ಲೆಯವರಿಗೆ, ನಮ್ಮ ಕರ್ನಾಟಕದವರಿಗೆ ಅಗ್ನಿಶಿಖಾ ಮಂಚ್ ಪ್ರಶಸ್ತಿ ಸಿಕ್ಕಲಿಲ್ಲ. ಅದು ರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ. ಅದನ್ನೂ ಕೂಡ ಅಜಕಾರವರು ಪಡೆದದ್ದು ಅದು ನಮ್ಮ ದಕ್ಷಿಣ ಜಿಲ್ಲೆ ಸಿಕ್ಕಿದಂಥ ಬಹಳ ದೊಡ್ಡ ಗೌರವ ಅಂತ ನಾನು ನೆನೆಸ್ಕೊಂಡಿದ್ದೇನೆ. ಒಂದು ವಿಭಿನ್ನವಾದ ಕಲಾವಂತಿಕೆ ಹಾಗೂ ಚಟುವಟಿಕೆಯ ಮತ್ತು ಬಹಳಷ್ಟು ಸೃಜನಶೀಲತೆ ಇದ್ದಂಥ ಭಾಳ ದೊಡ್ಡ ಪಾದರಸದ ಹಾಗೆ ಒಂದು ಚಲನವನ್ನು ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಇವತ್ತು ಅವರು ನಮ್ಮೊಟ್ಟಿಗೆ ಹೆಚ್ಚು ಕಾಲ ಬದುಕುವಂಥ ಭಾಗ್ಯವನ್ನು ಅವರು ದೇವರು ಕೊಡಲಿಲ್ಲ. ಆದರೆ ಅವರು ಇರುವಂಥ ಕಾಲದಲ್ಲಿ ಭಾಳಷ್ಟು ಇವತ್ತು ಕೆಲಸ ಮಾಡಿ ಕನ್ನಡದ ಮೇಲೆ, ತುಳು ಭಾಷೆಯ ಮೇಲೆ, ಸಾಂಸ್ಕೃತಿಕ ಮೇಲೆ ಹಲವಾರು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಒಂದು ಒಳ್ಳೆಯ ಸಮಾಜದ ಪರಿಕಲ್ಪನೆ ಅವರ ಇದ್ದುಕೊಂಡು ಬಹಳ ಅವರಲ್ಲಿರುವಂಥ ಎಲ್ಲ ಸಮುದಾಯದವರೊಟ್ಟಿಗೂ ಒಂದು ಒಳ್ಳೆಯ ಜೀವನದ ತಿಳುವಳಿಕೆಗಳನ್ನು ಇದ್ದುಕೊಂಡು ಇದ್ದವರು. ನಾನು ಆಗ ಹೇಳಿದಾಗೆ ಮಕ್ಕಳ ಮೇಲೆ, ಶಾಲಾ ಮಕ್ಕಳ ಮೇಲೆ ಅಪಾರವಾದಂಥ ಅವರ ಪ್ರೀತಿ ಅವರಿಗೆ. ಅವರಿಗೊಂದು ಒಳ್ಳೆಯ ಮನಸ್ಸನ್ನು ಕಟ್ಟಲಿಕ್ಕಾಗಿ ಬಹಳ ಕೆಲಸವನ್ನು ಮಾಡಿದವರು. ಇಂಥ ಸಾಧಕರನ್ನು ಇವತ್ತು ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಅವರನ್ನು ಇಂಥ ಒಂದು ಸಮಯದಲ್ಲಿ ಈ ಮಕ್ಕಳನ್ನ ಇಟ್ಟುಕೊಂಡು ಒಂದು ಸ್ಮರಿಸುವುದು ಇದು ಒಂದು ಮಾದರಿ ಕಾರ್ಯಕ್ರಮ. ಇದರ ವ್ಯವಸ್ಥೆ ಮಾಡಿದಂಥ ನನ್ನ ಸನ್ಮಿತ್ರ ದೇವಪ್ರಸಾದ್ ಶೆಟ್ಟರವರು ಈ ಒಂದು ಆವರಣದೊಳಗೆ ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಭಾಳ ಒಳ್ಳೆಯ ರೀತಿ ಅವರ ಮಡದಿ ಇದರಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ಗೊತ್ತಿದೆ ಅವರ ಜೀವನ ಎಷ್ಟು ಕಷ್ಟದಾಯಕವಾಗಿದೆ ಎಂಬುದು ನನಗೆ ಗೊತ್ತಿದೆ. ಹಿಂದೆಯೂ ಅವರು ಇರುವಾಗಲೂ ಬಹಳ ಆರ್ಥಿಕವಾಗಿ ಕಷ್ಟ ಸಾಧ್ಯದಲ್ಲಿದ್ದವರು. ಈಗಲೂ ನನಗೆ ಗೊತ್ತಿದೆ. ನಾನು ಅವರಿಗೆ ಖಂಡಿತ ಔಪಚಾರಿಕವಾಗಿ ಹೇಳೋದಲ್ಲ, ನಾನು ಆಗಲೂ ಹೇಳಿದ್ದೇನೆ. ನನಗೆ ಅವರು ಸ್ವರ್ಗಸ್ಥರಾದಾಗ ಪ್ರಥಮವಾಗಿ ಬೆಳಿಗ್ಗೆ ಬೇಗ ನನಗೆ ಹೇಳಿದ್ದೆ ಯಾರು ಕೇಳಿದರೆ ಅವರ ಮಗನೇ. ಅಷ್ಟು ಸಣ್ಣ ಮಗ ನನಗೆ ಫೋನ್ ಮಾಡಿ ನನ್ನ ತಂದೆ ನಮ್ಮನ್ನು ಬಿಟ್ಟು ಹೋದರು ಅಂತೇಳಿ ಒಂದು ಅದೇ ಮಾತನ್ನು ಹೇಳಿದ, ತುಳಿನಲ್ಲಿ ಹೇಳಿದ. ನನಗೆ ಏನು ಅಂತೇಳಿ ಆಗ ಅರ್ಥ ಆಗಲಿಲ್ಲ. ನಮ್ಮನ್ನು ಬಿಟ್ಟು ಹೋದರು ಅಂತ ಹೇಳುವಾಗ ನಾನು ಏನು ಮತ್ತು ಕೇಳುವಾಗ ಅವ ಹೇಳುವಾಗ ನನಗೆ ಆ ಮಗನನ್ನು ನೆನೆಸುವಾಗಲೇ ಭಾಳ ಬೇಸರವಾಗ್ತದೆ. ಖಂಡಿತ ನಾನು ಅವರ ಮಡದಿ ಹತ್ರ ಹೇಳೋದು, ಇಂಥ ಸಂದರ್ಭದಲ್ಲಿ ನಾವು ಖಾಲಿ ಔಪಚಾರಿಕವಾಗಿ ಮಾತಾಡೋದಲ್ಲ. ಅವನ ಖಂಡಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಿದ್ದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವುದಾದರೆ ಯಾವಾಗ ಬೇಕಾದರೂ ತಂದು ನಮ್ಮ ಹಾಸ್ಟೆಲ್ನಲ್ಲಿ ಬಿಡಿ. ಹಾಸ್ಟೆಲ್ನಲ್ಲಿ ಅವನಿಗೆ ಕೂತ್ಕೊಳಿಸಿ ಅವರಿಗೊಂದು ವಿದ್ಯಾಭ್ಯಾಸ ಬೇರೆ ಏನು ನಮಗೆ ಮಾಡಲಿಕ್ಕೆ ಆಗದೆ ಹೋದರೂ, ಈಗ ದೇವಪ್ರಸಾದ್ಗಾಗಲಿ ನಮಗಾಗಲಿ ಅಥವಾ ಅಜಕಾರ್ನಲ್ಲಿ ಈಗ ನನ್ನ ಸನ್ಮಿತ್ರ ಸುಧಾಕರ್ ಶೆಟ್ಟಿ ಇದ್ದಾರೆ, ನಮಗೆ ಯಾರಿಗಾಗಲಿ ಒಂದು ಅವರ ಮಕ್ಕಳಿಗೊಂದು ವಿದ್ಯಾಭ್ಯಾಸ ಕೊಡಲಿಕ್ಕೆ ತೊಂದರೆ ಇಲ್ಲ. ಆದರೆ ನೀವು ಆಯಿತು ಅಂತ ಹೇಳಿದರೆ ನಿಮ್ಮ ಮಗ ಭಾಳ ಮೆಚ್ಯೂರಿಟಿ ಇದ್ದವ, ನನಗೆ ಗೊತ್ತುಂಟು. ಅವನಾಗಲೇ ಭಾಳ ಮೆಚ್ಯೂರಿಟಿ ಇದ್ದವ. ಅವನ ಪ್ರಾಯಕ್ಕಿಂತ ದೊಡ್ಡದು ಅವನ ಮಾತು, ಅವನ ಮೆಚ್ಯೂರಿಟಿ ನಾನು ಇದ್ದದ್ದನ್ನು ಗಮನಿಸಿದ್ದೇನೆ. ಅವನಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಕ್ಯಾಂಪಸ್ನಲ್ಲಿ ಬಿಟ್ಟುಬಿಡಿ. ಅವನಿಗೆ ಒಂದು ವಿದ್ಯಾಭ್ಯಾಸ, ಅವನಿಗೆ ಇಷ್ಟ ಇದ್ದಂಥ ವಿದ್ಯಾಭ್ಯಾಸವನ್ನು ಕೊಡುವಲ್ಲಿ ಖಂಡಿತ ಅವನಿಗಾಗಲಿ ಅವನ ತಂಗಿಗಾಗಲಿ ನಾವು ಬಿಟ್ಟು ಕೊಡೋದಿಲ್ಲ. ಅಷ್ಟು ನಿಮಗೆ ನಾವು ಉಚಿತವಾಗಿ ಏನೂ ನಿಮ್ಮಿಂದ ಅಪೇಕ್ಷೆ ಮಾಡದೆ ನಿಮ್ಮಿಂದ ನಿಮಗೆ ಆಗಿ ನಾವು ಮಾಡಲಿಕ್ಕೆ ಸದಾ ಸಿದ್ಧ ಅಂತೇಳಿ ಈ ಮಾತನ್ನು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮ ಇದು ಪ್ರತಿ ವರ್ಷವೂ ನಡೀಬೇಕು, ಪ್ರತಿ ವರ್ಷವೂ ಮುಂದೆ ಹೋಗಬೇಕು. ಯಾವತ್ತೂ ಕಾರ್ಯನಿರತ ಪತ್ರಕರ್ತರ ಸಂಘ ಶೇಖರ್ ಅಜಕಾರ್ ಅವರ ಈ ಕಾರ್ಯಕ್ರಮ ಪ್ರತಿ ವರ್ಷ ಆಗುವಾಗ ನಾನಂತೂ ನಿಮ್ಮ ಜೊತೆಯಲ್ಲಿ ಪ್ರತಿ ಸಮಯದಲ್ಲೂ ಇದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು ಎಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶೇಖರ್ ಅಜಕಾರು ಪ್ರಶಸ್ತಿಯನ್ನು ಸ್ವೀಕರಿಸಿದ ಹಿರಿಯ ಪತ್ರಕರ್ತ ಕೊಂಟಾಡಿ ದಯಾನಂದ ಪೈ ಅವರು ಪ್ರತಿಕ್ರಿಯೆಯನ್ನು ಕೊಡಲಿಕ್ಕಿದ್ದಾರೆ. ಡಾಕ್ಟರ್ ಮೋಹನ್ ಆಳ್ವ ಅವರೇ ಹೇಳಿದಂತೆ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು LKG UKGಯಿಂದ ಕಾಲೇಜ್ ಮಟ್ಟ ವಿವಿಧ ಕೋರ್ಸ್ವರೆಗೆ 54 ಕೋಟಿ ಜನ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ನಾವು ಬರೀ ಅಂಕ ಗಳಿಸುವ ಶಿಕ್ಷಣ ಕೊಡುವುದಲ್ಲ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ಇತಿಹಾಸದ ಬಗ್ಗೆ ನಾವು ಅರಿವು ಮೂಡಿಸಬೇಕು. ಈ ಅರಿವು ಮೂಡಿಸಿದರೆ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದ ಬೆಳೀತದೆ. ಇದನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಕಿವಿಗೊಟ್ಟು ಕೇಳಿದರೆ ಇವತ್ತು ನಮ್ಮ ಅಪರಾಧಿ ಪ್ರಕರಣದ ಕ್ರೈಮ್ ರೇಟ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಮಾತುಗಾರನಲ್ಲ,
ಯಾಕಂತೇಳಿದರೆ ನಾನು ಇದು 2020ರಲ್ಲಿ ಪ್ರಥಮ ವೇದಿಕೆ ಇದು. ನಾನು ನನ್ನ ಜೀವಮಾನದಲ್ಲಿ ಒಂದು 100 ಕಡೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ. ಅದು ಕೂಡ ಹರಿಕಥೆ ಯಕ್ಷಗಾನದಲ್ಲಿ ಧನ್ಯವಾದ ಕೊಡಲಿಕ್ಕಿಲ್ಲದಿದ್ದರೆ, ಕಾರ್ಯಕ್ರಮ ನಿರೂಪಣೆ ಯಾರು ಇಲ್ಲದಿದ್ದರೆ ನನ್ನ ಕಡೆ ಬರುವವರು ಸ್ವಲ್ಪ ಒಂದು ಮಾತಾಡಿ ಅಂತೇಳಿ. ಅದು ಕೂಡ ಚುಟುಕು. 9:15 ಗಂಟೆಗೆ ಸ್ಟಾರ್ಟ್ ಆದ ರಾತ್ರಿ ಆಟ 10:15ರವರೆಗೆ ಅದು ಮುಗಿಬೇಕದು. ನಾನು 7 ಜನರನ್ನು ಮಾತಾಡಿಸಿದವ 1 ಗಂಟೆಯಲ್ಲಿ. ಅದು ಕೂಡ ದೊಡ್ಡ ದೊಡ್ಡ ಘಟಾನುಘಟಿಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಪಾದರಸ ಚುರುಕಿನ ಸಮಾಜಮುಖಿ ಬಹುಮುಖಿ ಮೊಹಮ್ಮದ್ ಶರೀಫ್ರವರೇ, ಉದ್ಯಮಿ ಮತ್ತು ನನ್ನ ಆತ್ಮೀಯ ಹಿರಿಯ ಸ್ನೇಹಿತ ಅವರು. ಅವರು ಕಿರಿಯರು ಇರ್ಬೋದು, ಆದರೆ ನನಗೆ ಅವರು ಹಿರಿಯರು ಅಂತೇಳಿ ಅವರ ಸಾಧನೆಯಲ್ಲಿ. ಯಾಕಂತೇಳಿದರೆ ಅವರು ಕಳೆದ 10-25 ವರ್ಷದಲ್ಲಿ ಮಾಡಿದ ಸಾಧನೆ ಖಾಲಿ ಉದ್ಯಮ ಒಂದೇ ಅಲ್ಲ, ಉದ್ಯಮದ ಒಟ್ಟಿಗೆ ನನ್ನ ಹಾಗೆ ಸಮಾಜದವರು ಕೂಡ ಇರಬೇಕು ಅಂಥೇಳಿ. ಆನಂತರ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು, ದೂರದ ಕುಂದಾಪುರ ಬಸರೂರು ಸಮಿತ ಕೊಂಡಳ್ಳಿಯವರಾದರು. ಮುಣ್ಕೂರಿನ ವಿದ್ಯಾವರ್ಧಕ ಸಂಘದ ಹೈಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕರಾಗಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿಯವರೇ, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನನ್ನ 3 ದಶಕದ ಹಿಂದಿನ ಸ್ನೇಹಿತ ಶ್ರೀ ಸುಬ್ರಹ್ಮಣ್ಯ ಭಟ್ ಕುರಿಯಾರವರೇ, ಹಾಗೆ ನಮ್ಮ ಅಶ್ರೋ ಮೋಹನ್ ಅವರು ಖಾಲಿ ನಮಗೆ ಛಾಯಾಗ್ರಾಹಕರು ಮಾತ್ರ ಅಲ್ಲ, ನಾನು ಉಪಾಧ್ಯಕ್ಷ ಆಗಿರುವಾಗ ಅವರು ದಾಮೋದರ ಐತಾಳಿರುವಾಗ ನಾವು ಒಟ್ಟಿಗೆ ಕೆಲಸ ಮಾಡಿದವರು. ಅದು ಒಂದು ಸಂದರ್ಭ ಹೇಳ್ತೇನೆ ನಾನು. ಏನಂತ ಹೇಳಿದರೆ, ಉದಯವಾಣಿ ಸಂಪಾದಕರಿಗೆ ಒಂದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂತು. ಪ್ರಶಸ್ತಿ ಬಂದಾಗ ಸನ್ಮಾನ ಪತ್ರ ತಯಾರಾಗಬೇಕಂತ ಆಯಿತು. SN ಹತ್ರ ಕೇಳಿದ್ರೆ ನಮಗೆ ಆಗೋದಿಲ್ಲ, ಇನ್ನೊಬ್ರು ಆಗಲಿಲ್ಲ. ಕೊನೆಗೆ ದಾಮೋದರ ಐತಾಳರು ವಹಿಸ್ಕೊಂಡ್ರು. ಎಂತ ಮಾಡೋದು ಮಾರ್ಯಾರೆ ಅಂತ ಕೇಳಿದರು. ಅದಕ್ಕೆ ನೀವೇನು ಹೆದರಬೇಡಿ, ಬನ್ನಂಜಿ ಅವರು ಇದ್ದಾರೆ, ಅವರು ಮಾಡ್ತಾರೆ ಅಂತ ಹೇಳಿದೆ. ಬನ್ನಂಜಿ ಅವರು ಇಲ್ಲ, ಅವರು ಬೆಂಗಳೂರಿನಲ್ಲಿದ್ದಾರೆ ಅಂತೇಳಿ. ಕೊನೆಗೆ ನಾನೊಂದು ಬರೆದೆ. ಅಂಬಾತನೆ ಮುದ್ರಾಡಿ ಅವರು ಆ ಸನ್ಮಾನ ಪತ್ರವನ್ನು ಬರೆದು ಸನ್ಮಾನ ಆಯಿತು. ಇವತ್ತು ಸತೀಶ್ ಪೈಗಳ ಚೆಂಬರ್ನೆಲ್ಲ ಸನ್ಮಾನ ಪತ್ರ ಇವತ್ತಿಗೂ ಉಂಟು. ಅಶ್ರೋ ಮೋಹನ್ ಅದಕ್ಕೆ ಚೆನ್ನಾಗಿ ಚೌಕಟ್ಟು ಫ್ರೇಮ್ ಹಾಕಿ ಕೊಟ್ಟರು. ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು. ಇದು ಒಂದು ಅವರ ಉದಾಹರಣೆ. ಅವರು ರಾಜ್ಯ ಸಮಿತಿ ಸದಸ್ಯ ಹಿಂದೆ ಆಗಬೇಕಿತ್ತು, ನಾನು ಆಗಿದ್ದೆ, ನನಗಿಂತ ಹಿಂದೆ ಆಗಬೇಕಿತ್ತು ಅಂತೇಳಿ ನಾನು ಅವರು ಚುನಾವಣೆಗಿಂತ ಮೊದಲೇ ಹೇಳಿದ್ದೆ ನಾನು. ಆನಂತರ ಇವರು ನಮ್ಮ ಸತೀಶ್ ವಾಮದ ಪದವು, ಇನ್ನು ನಮ್ಮ ದೇವಿಪ್ರಸಾದ್ ಶೆಟ್ಟರು ಅವರು ನಾನು ಭಾಳ ಹಿಂದೆ ಮೋಹನಾಳ್ವರ ನೆರಳಾಗಿದ್ದವರು, ಸಂಘಟನಾ ಚತುರ ಅವರು. ನಾನು ಕೇಳಿದೆ ಆಗ, ಪೊಳಲಿ ರಾಜೇಶ್ವರಿ ಹೇಳಿದರೆ ನೀವು ಬಹುಶಃ ಕೊಡಮಣ್ಣು ಗುತ್ತಿನವ್ರು, ಪರಂಗಿಪೇಟೆ ಹರ್ಕುಳದವರು ಅಂತೇಳಿ. ಹೌದಂತ ಹೇಳಿದರು. ಮೋಹನಾಳ್ವರ ಹತ್ತಿರದ ಬಂಧು ಕೂಡ ಆಗಿದ್ದಾರೆ. ಇಲ್ಲಿ ನೆರೆದಿರುವ ನನ್ನ ಪತ್ರಿಕಾ ಮಿತ್ರರೇ, ವಿದ್ಯಾರ್ಥಿ ವೃಂದದವರೇ, ಶಿಕ್ಷಕರೇ, ನಮ್ಮ ಸಾಣೂರಿನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯುವರಾಜ್ ಜೈನ್ರವರೇ, ಮಾಜಿ ಉಪಾಧ್ಯಕ್ಷರಾಗಿರುವ ಆನಂದ್ ಶೆಟ್ರೆ, ನಮ್ಮ ನವ್ಯವಾಣಿ ಪತ್ರಿಕೆ ಸಂಪಾದಕ ಪಾರ್ಶ್ವನಾಥ್ ಈದೂರವರೇ, ನನ್ನ ನಾನು ಅಧ್ಯಕ್ಷನಾಗಿರುವಾಗ ಅವಿಭಜಿತ ಕಾರ್ಕಳ ತಾಲೂಕಿನ ಕಾರ್ಯದರ್ಶಿ ಶ್ರೀ ರಾಯರಾಜ್ಕುಮಾರ್ ಅವರೇ, ಹೀಗೆ VK ವಾಲ್ಪಾಡಿಯವರು ಮತ್ತು ಧನಂಜಯ ಮೂಡ್ಬಿದ್ರಿ ಮತ್ತು ನಾವು ಇಬ್ಬರು ಸಮಕಾಲೀನರು. ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅವರು ಪತ್ರಿಕೆ ಬೇರೆ ಇರ್ಬೋದು ಇತ್ತೀಚೆಗೆ, ಇತರ ವಿಷಯದಲ್ಲಿನ ಪತ್ರಿಕೆ ಬಿಟ್ಟು ಸಾಹಿತ್ಯ, ಕಲೆ, ರಾತ್ರಿ ಕಳೆದವರು, ಹಗಲು ಕಳೆದವರು ಎಲ್ಲರಿಗೂ ನನ್ನ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘ 1988 ನಾವೊಂದು 4 ಜನ 5 ಜನ ಸೇರಿ ಮಾಡಿದ್ದು. ಅದರಲ್ಲಿ ಧನಂಜಯ ಮೂಡುಬಿದ್ರೆ, ಪದ್ಮಾಕರ್ ಭಟ್ರು ಇವರು ಒಬ್ಬರು. 1988ರಲ್ಲಿ ನಮ್ಮದು ರಾಜ್ಯ ಮಟ್ಟದಿಂದ ತಾಲೂಕು ಘಟಕಕ್ಕೆ ಪ್ರತ್ಯೇಕ ಮಾನ್ಯತೆ ಸಿಕ್ಕಿದೆ. ಮಂಗಳೂರು ಬಿಟ್ಟರೆ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕಿನ ಸಾಧನೆಗೆ ಸಾಗರದಲ್ಲಿ ರಾಜ್ಯ ಸಮ್ಮೇಳನ ನಡೆದಿತ್ತು. ನನ್ನ ಆಗಿನ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ಈಗ ರಾಷ್ಟ್ರೀಯ ಕಾರ್ಯನಿರತ ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಆ ಪತ್ರ ನಮ್ಮಲ್ಲಿ ಇತ್ತು. ಮತ್ತು ಅಧಿಕಾರ ಬದಲಾವಣೆದಾಗ ಎಲ್ಲೆಲ್ಲಿ ಹೋಗಿರ್ಬೋದು. ಇದು ಅತಿ ಹಿರಿಯ ಸಂಸ್ಥೆ, ಮಂಗಳೂರು ಬಿಟ್ಟರೆ ಕಾರ್ಕಳದ್ದು. ಇದು ನಮಗೆ ಬಹಳ ಒಂದು ಹೆಮ್ಮೆಯ ಸಂಗತಿ. ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ.
ಹವ್ಯಾಸಿ ಪತ್ರಕರ್ತರ ಸಂಘ ಅಂತ ಇಡುವ, ಬೇಡ ಕಾರ್ಯನಿರತ ಪತ್ರಕರ್ತರ ಸಂಘ ಇಡುವ. ಇಲ್ಲ, ನಾವು ಯಾರು ಕಾರ್ಯನಿರತರು ಇಲ್ಲ, ನಾವು ಅಮೇಚೂರ್ನವರು, ಫ್ರೀಲ್ಯಾನ್ಸ್ನವರು. ಇಲ್ಲಿ ನಾನು ಕಾರ್ಯನಿರತನಾಗಿದ್ದೇನೆ, ಇಬ್ಬರು ಕಾರ್ಯನಿರತ, ಬೇರೆ ಏನು ಬೇಕಾದರೂ ಆಗಲಿ ಅಂಥೇಳಿ ನಮ್ಮ ಹರಿಶ್ಚಂದ್ರ ಹೆಗಡೆ ಅವರು ಅದರದ್ದು ಸ್ಥಾಪಕ ಅಧ್ಯಕ್ಷರಾದರು. ಆನಂತರ ದೇವರಾಯ ಪ್ರಭುಗಳಾದರು, ಆನಂತರ ಸದಾನಂದ ಹೆಗಡೆ ಕಟ್ಟೆಯವರಾದರು, ಆನಂತರ ನಾನಾದೆ. ಆನಂತರ ಮೂಡುಬಿದಿರೆ ಘಟಕ ಪ್ರತ್ಯೇಕ ಆಯಿತು, ಈಗ ಹೆಬ್ರಿ ಘಟಕವೂ ಆಯಿತು. ಒಟ್ಟಿನಲ್ಲಿ ನಾವೀಗ ಹಿಂದಿನ ಕಥೆಯನ್ನು ಹೇಳುವುದಲ್ಲ, ಮುಂದೆ ನಾವು ಹೇಗೆ ಹೋಗಬೇಕು ಅಂತ ಹೇಳೋದು ಮುಖ್ಯ. ಈಗ ಅಷ್ಟಮಂಗಲ ಪ್ರಶ್ನೆ ಆಗುವಾಗ ಹಿಂದೆ ನಡೆದದ್ದು ಹೇಳ್ತಾರೆ, ಮುಂದೆ ಏನಾಗ್ತದೆ ಅಂತೇಳಿ ಹೇಳುವುದಿಲ್ಲ. ಈಗ ನಮ್ಮ ಪತ್ರಕರ್ತರ ಪ್ರಶ್ನೆಯೂ ಹಾಗೆ ಆಗಿದೆ. ಈಗ ಮುಂದೆ ಏನು ಅಂಥೇಳಿ, ವಾಟ್ ಈಸ್ ದ ಫ್ಯೂಚರ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್. ಇದು ಈಗ ಮುದ್ರಣ ಮಾಧ್ಯಮ ಆದ ನಂತರ ಟಿ ವಿ ಬಂತು, ಮೊಬೈಲ್ ಬಂತು, ವಾಟ್ಸಪ್ ಬಂತು, ಈಗ ಕೃತಕ ಬುದ್ಧಿಮತ್ತೆ ಬಂತು, ಇನ್ನು ಏನೇನೋ ಆವಿಷ್ಕಾರಗಳು ಬರ್ತಲೇ ಇರ್ತವೆ. ಎಲ್ಲವನ್ನೂ ಕೂಡ ನಾವು ತಾಳ್ಮೆ ಮತ್ತು ಶಾಂತಿಯಿಂದ ಎದುರಿಸಬೇಕಾಗ್ತದೆ. ಈಗ ನಮಗೇನು ತೊಂದರೆ ಇಲ್ಲ, ಮುದ್ರಣ ಮಾಧ್ಯಮದವರು ನಮ್ಮದೇ ಆದ ಒಂದು ಓದುಗರ ವಲಯ ಇದೆ, ತೊಂದರೆ ಇಲ್ಲ. ಇನ್ನು ಹೊಸ ಪೀಳಿಗೆಯವರು ಈ ಫೀಲ್ಡಿಗೆ, ಮುದ್ರಣ ಮಾಧ್ಯಮಕ್ಕೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂತ ಹೇಳಿದರೆ ಡಿಜಿಟಲ್ ಸುಲಭ. ಇದು ನೀವು ಪ್ರಿಂಟ್ ಮಾಡಿ, ಕರಡು ತಿದ್ದಿ, ಅವರಿಗೆ ಪೋಸ್ಟ್ ಮಾಡಿ, ಹಂಚಿ ಗಿಂಚಿ, ಇದೆಲ್ಲ ಕಷ್ಟದಾಯಕ. ಈಗ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಲಿಕ್ಕೆ ಯಾರೂ ತಯಾರಿಲ್ಲ. ನಾನು ಇಲ್ಲಿಗೆ ಭಾಳ ಬೇಗ ಬಂದದ್ದು ಯಾಕಂತ ಹೇಳಿದರೆ ನಡ್ಕೊಂಡು ಬರಲೇಬೇಕು ಅಂತೇಳಿ. ನನಗೆ 2-3 ಕಿಲೋಮೀಟ್ರ್ ನಡೆಯೋದಿದ್ರೆ ನನಗೆ ಸಮಾಧಾನ ಇಲ್ಲ. ಕೆಲವರಿಗೆಲ್ಲ ಆಗೋದಿಲ್ಲ. ಈ ಪ್ರದೇಶಕ್ಕೆ ನಾನು ಸೈಕಲ್ನಲ್ಲಿ ಬಂದವ, ಈಗಲ್ಲ, 83-84ನೇ ಇಸ್ವಿಯಲ್ಲಿ. ಹಾಗಾಗಿ ಒಮ್ಮೆ ಸೈಕಲ್ ಪ್ಯಾಚ್ ಆದಾಗ ಒಲ್ಲೇ ಇಟ್ಟೆ, ಮತ್ತು ನಡ್ಕೊಂಡು ಹೋದೆ ನಾನು. ಹಾಗೆ ಈ ಒಂದು ಸಮಾರಂಭದಲ್ಲಿ ನನಗೆ ಇದು ಮಾಡಿದ್ದಕ್ಕೆ ಇದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಮ್ಮ ಇಲ್ಲಿಯ ಸಮೀಪದ ಸಾಣೂರಿನ ಬಗ್ಗೆ ನಾನೀಗ ಮಾತಾಡಬೇಕಂತೇಳಿ ಹೊರಟದ್ದೀಗ. ಸಾಣೂರಿನ ಒಂದು ಸಣ್ಣ ಊರು, ಇದು ಪುತ್ತಿಗೆ ಚೌಟರ ಸೀಮೆಗೆ ಒಳಪಟ್ಟಿದೆ. ಇವತ್ತಿಗೂ ಅದರ ಸಾಕ್ಷಿಯ ಹೆಜ್ಜೆಗಳುಂಟು. ನಮ್ಮ ವಿಶ್ವಕರ್ಮ ಸಮಾಜದ ಕೂಡುವಳಿಕೆ ಇವತ್ತಿಗೂ ಮೂಡುಬಿದಿರೆ ಕಾಳಿಕಾಂಬ ದೇವಸ್ಥಾನಕ್ಕೆ ಸೇರಿದೆ ಸಾಣೂರು ಗ್ರಾಮ. ಎರಡನೇದು, ಇಲ್ಲಿಯ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದ ಏನು ಇದು ತಂತ್ರಿಗಳೇ ಇಲ್ಲಿ ಬರಬೇಕು, ಕೂಡುಕಟ್ಟು. ಇದು ಚೌಟರ ಸೀಮೆ ಅದು ಭೈರವ ಸೀಮೆ, ತಾಲೂಕು ಕಾರ್ಕಳ ಆಗಿರ್ಬೋದು. ಇದು ಚೌಟರ ಸೀಮೆ ಉತ್ತರ ದಿಕ್ಕಿನ ಕೊನೆಯ ಗ್ರಾಮ ಇದು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಬ್ಬಳು ಶಾಲಾ ಶಿಕ್ಷಕಿ ಶ್ರೀಮತಿ ಆಸ್ಮಾ ಹೇಳುವವರು 1,000 ಸಾವಯವ ನಶಿಸಿ ಹೋಗುತ್ತಿರುವ ಭತ್ತದ ತಳಿಯನ್ನು ಸಂರಕ್ಷಿಸಿದ್ದಾರೆ. ಅವರಿಗೆ ಹಲವು ಕಡೆ ಸನ್ಮಾನ ಆಗಿದೆ. ಇದು ಸಾಣೂರಿನವರು. ಧರ್ಮಸ್ಥಳ ಬಾಹುಬಲಿ ಮೂರ್ತಿಯನ್ನು ಸಾಗಾಟ ಮಾಡುವಾಗ ನಿರ್ಮಿಸಿದ ಹೊಸ ಆಗ 73ರಲ್ಲಿ, ಅದು 23ರಲ್ಲಿ ಹೋಗಿದೆ. 50 ವರ್ಷ ಆದ ನಂತರ ಅದು ತೆರವಾಗಿದೆ. ಈಗ ಹೊಸ ಸೇತುವೆ ಆಗಿದೆ. ಕಾರ್ಕಳ ಬಿಟ್ಟರೆ ಇಲ್ಲಿ ರೈಸ್ ಮಿಲ್ಗಳು, ಮತ್ತು 100 ವರ್ಷದ ಹಿಂದೆ ದರ್ಗಾ ಶರೀಫು. ಇಲ್ಲೇ ಒಬ್ಬರು ಇರುವತ್ತೂರು ಅಂತ ಊರಿದೆ, ಅಲ್ಲಿ ಅಂಕಲ್ ಅನಂತ್ ಪೈ ಅಂತ ಹೇಳಿದರು. ಅವರು ಮುಂಬೈ ಮಹಾನಗರಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯವರು ಇಂಡಿಯಾ ಬುಕ್ ಡಿವಿಷನ್ ಸಂಸ್ಥೆ ಫ್ಯಾಂಟಮ್ ಎನ್ನುವ ಮಕ್ಕಳ ಕಥಾ ಮಾಲಿಕೆ ಪ್ರಕಟವಾಗ್ತಿತ್ತು. ಇಂದ್ರಜಾಲ ಕಾಮಿಕ್ಸ್ನಲ್ಲಿ ಅವರು ಮಕ್ಕಳಿಗೆ ರಸಪ್ರಶ್ನೆ ಕೇಳುವ ಜವಾಬ್ದಾರಿ ಅವರಿಗಿತ್ತು. ಆನಂತರ ಅದನ್ನು ಬಿಟ್ಟು ಅವರೇ ಸ್ವಂತ ಒಂದು ಪ್ರಕಾಶನ ಹುಟ್ಟು ಹಾಕಿದರು. ಅಮರಕಥಾ ಎಂಬ ತನ್ನದೇ ಆದ ಸಂಸ್ಥೆ. 400 ಕಥಾಪುರುಷರ 90 ಮಿಲಿಯ ಹೇಳಿದರೆ 10 ಮಿಲಿಯ ಹೇಳಿದರೆ 1 ಕೋಟಿ, 9 ಕೋಟಿಯಷ್ಟು ಪುಸ್ತಕ ಭಾರತದ ವಿವಿಧ ಭಾಷೆಗಳಲ್ಲಿ ತಂದಿದ್ದಾರೆ. ಇಲ್ಲಿಂದ 3 ಕಿಲೋಮೀಟರ್ ದೂರದ್ದು. ಅವರು ಎಳವೆಯಲ್ಲಿ 2 ವರ್ಷ ಇರುವಾಗಲೇ ಅವರ ತಂದೆ ತಾಯಿ ತೀರಿ ಹೋಗಿದ್ದರು. ಅವರು ತಬ್ಬಲಿ ಆಗಿದ್ದರು. ಅವರ ಸಂಬಂಧಿಕರ ಭಾಳ ಕಷ್ಟದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಇರುವತ್ತೂರಿನಲ್ಲಿ ಇದು ಮಾಡಿದರು. ಅವರು ಈಗ ನಮ್ಮೊಂದಿಗಿಲ್ಲ, ಆದರೆ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಅವರ ಪುಸ್ತಕ ಕನ್ನಡಕ್ಕೆ ಅನುವಾದಿಸಿದವರು ಯಾರಂತ ಹೇಳಿದರೆ ನಮ್ಮ ಕಡಲ ತಡಿಯ ಭಾರ್ಗವ ಶಿವರಾಮ್ ಕಾರಂತ. ಇದು ನನಗೆ ಇವರು ನಮ್ಮ ಅಷ್ಟ್ರೋಮೋಹನ ಮೊನ್ನೆ 2ನೇ ತಾರೀಕಿಗೆ ಶಾಂತರಾಜ್ ಐತಾಳ್ರ ಪುಸ್ತಕದಲ್ಲಿ ಸಿಕ್ಕಿದ ವಿಷಯ ಇದು. ಅಷ್ಟ್ರೋಮೋಹನ್ ಕೂಡ ಇದ್ದರು ಆ ಸಭೆಯಲ್ಲಿ, ಗೋವಿಂದ ಕಲ್ಯಾಣ ಮಂಟಪದಲ್ಲಿ. ನಾನು ಅದು ಪುಸ್ತಕವನ್ನು 3 ಸರಿ ಓದಿದೆ. ಅಲ್ಲಿ 80 ಜನರ ಸಾಧಕರ ವಿಷಯ ಬರೆದಿದ್ದರು. ಇದು ಇರುವತ್ತೂರಿನ ಒಬ್ಬ
ಸಾಧಕ ಇಲ್ಲಿಯವರೇ 9 ಕೋಟಿ ವಿವಿಧ 20 ಭಾಷೆಗಳಲ್ಲಿ ಬರಿಬೇಕಂತ ಹೇಳಿದ್ರೆ ಅಪ್ರತಿಮವಾದ ಅಗಾಧವಾದ ಅವರಲ್ಲಿ ವಿಷಯ ಸಂಗ್ರಹ ಇತ್ತು. ಅಂಥ ಒಂದು ನಮ್ಮ ಅಂಕಲ್ ಅನಂತ್ ಪೈ ಅವರ ಬಗ್ಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದವರು ಏನಾದರೂ ಅವರು ಕುಟುಂಬದವರು ಇದ್ದರೆ ಅಥವಾ ಅವರು ಇದ್ದರೆ ಏನಾದರೂ ಮಾಡಿದರೆ ಒಂದು ಜಿಲ್ಲೆಗೂ ಒಂದು ರಾಷ್ಟ್ರಮಟ್ಟದ ಸಾಧಕರನ್ನು ಗುರುತಿಸಿ ಗೌರವಿಸಿದಂತಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಒತ್ತಡ ಅಲ್ಲ, ಆಗ್ರಹ ಅಲ್ಲ, ಇದು ನನ್ನ ಒಂದು ವಿನಂತಿ. ಇದಕ್ಕೆ ಶಾಂತರಾಜ ಐತಾಳರು ಕಾರಣ, ನಾವು ಯಾರಲ್ಲ. ನಾನು ನಿಮ್ಮ ಋಣವನ್ನು ಯಾವ ರೀತಿಯಲ್ಲಿ ತೀರಿಸಬೇಕಂತ ನಮ್ಗೆ ಗೊತ್ತಿಲ್ಲ. ಈಗಾಗಲೇ ಕಾರ್ಯಕ್ರಮ ನಿರೂಪಿಸಿದ ಸಾಹಿತಿ ಬರಹಗಾರರು, ನಾಸಿಕ ಚೂರ್ಣ ಕೃತಿಯ ಸಂಪಾದಕ ನಮ್ಮ ಸಿದ್ದಾಪುರ ವಾಸ್ತವ ಭಟ್ರು ಕೃತಿ ಅದನ್ನು ಓದಿ, ನಾನು ಅದನ್ನು ಹಲವು ಬಾರಿ ಓದಿದವ. ನಾನು ನಶ್ಯ ಎಳಿದಿಲ್ಲ, ಆದರೆ ಭಾಳ ಹಾಸ್ಯಮಯವಾಗಿ ಉಂಟು, ಭಾಳ ಹಿಂದೆ ಬರೆದದ್ದು. ನನಗೆ ಅವಕಾಶ ಕೊಟ್ಟದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶೇಖರ್ ಅಜಕಾರು ಅವರ ಧರ್ಮಪತ್ನಿ ತಾರಾ ಈ ಸಭೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಸಂಘದ ಸಹಯೋಗದಲ್ಲಿ ಕಿರು ಕಾಣಿಕೆಯನ್ನು ನಾವು ನೀಡಲಿಕ್ಕಿದ್ದೇವೆ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ರವೀಂದ್ರ ಶೆಟ್ಟಿ ಇವರು ಅದನ್ನು ಪ್ರದಾನ ಮಾಡಬೇಕು ಅಂಥೇಳಿ ನಾನು ಕೇಳಿಕೊಡ್ತೇನೆ. ಅವ್ರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಕುರಿ ಅವರು ಕೂಡ ಇರ್ತಾರೆ. ಸಾಹಿತ್ಯದ ವಲಯದಲ್ಲಿ ಒಂದು ಚುರುಕು ಕಾಣಿಸಿಕೊಳ್ತಾ ಇದೆ. ಅದರ ಹಿಂದೆ ಅನೇಕ ವ್ಯಕ್ತಿಗಳನ್ನು ಒಲಿಸಿಕೊಂಡು ಅವರನ್ನು ಒಟ್ಟುಗೂಡಿಸಿ ಕಾರ್ಯಕ್ರಮ ಮಾಡ್ತಾ ಇರುವವರು ನಮ್ಮ ಕುಂದಾಪುರ ಕಡೆಯವರು, ಅವ್ರ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ. ವರ್ಷ ತಾಲೂಕು ಸಾಹಿತ್ಯ ಸಮ್ಮೇಳನ, ಅಲ್ಲಲ್ಲಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಸಮ್ಮೇಳನ, ಯುವ ಕವಿಗಳ ಗೋಷ್ಠಿ, ಅದೆಲ್ಲಿ ಒಂದೇ ಕಡೆ ಕೇಂದ್ರೀಕೃತವಾಗದೆ ಕಾರ್ಕಳದ ಪರಿಸರದಲ್ಲೆಲ್ಲ ನಾವು ಕನ್ನಡದ ಕಂಪು ಅಂಥೇಳಿ ಹೇಳ್ತೇವೆ. ಆ ಕಂಪು ಪಸರಿಸಲ್ಪಟ್ಟಿದೆ. ಅದು ನಮ್ಮ ಹೆಮ್ಮೆ. ಡಾಕ್ಟರ್ ನಾನು ಸೇರಿಸಿದ್ದು ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಅವರು ಮಾತಾಡ್ತಾರೆ. ಸತ್ಯವನ್ನು ಪ್ರಚಾರ ಮಾಡುವುದೇ ಪತ್ರಿಕೆಯ ಮುಖ್ಯ ಧರ್ಮ ಅಂತ ಹೇಳಿದವರು. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಆರಂಭಿಸಿದಂಥ ಹರ್ಮನ್ ಮೊಗ್ಲಿಂಗ್ ಅವರು. ಅವರ ಆಶಯದಂತೆ ಈ ಪತ್ರಿಕೆಯಲ್ಲಿ ತನ್ನ ಬದುಕನ್ನು ಅರ್ಪಿಸಿಕೊಂಡವರು ಅಂತ ಹೇಳ್ಬೋದು. ಡಾಕ್ಟರ್ ಶೇಖರ್ ಅಜಕಾರ್ ಅವರ ಒಂದು ಹೆಸರಿನಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ ಈ ಸಮಾರಂಭವನ್ನು ನಾವೆಲ್ಲರೂ ಅಲ್ಲ, ಆ ಶೇಖರ್ ಅಜಕಾರ್ ಅವರ ಆತ್ಮವೇ ಮೆಚ್ಚುವ ಹಾಗೆ ಈ ಕಾರ್ಯಕ್ರಮ ನಿರೂಪಿಸಿದಂಥ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ, ಆತ್ಮೀಯರಾಗಿರುವಂಥ ಮೊಹಮ್ಮದ್ ಶರೀಫ್ ಸರ್, ನಿಮಗೆ ಅತ್ಯಂತ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಆತ್ಮವೇ ಮೆಚ್ಚುವ ಹಾಗೆ ಅಂತ. ಇವತ್ತು ಪ್ರಶಸ್ತಿ ಪಡೆದಂಥ ನಮ್ಮ ಹಿರಿಯರಾಗಿರುವಂಥ ದಯಾನಂದ ಪೈ ಅವರು ಇರ್ಬೋದು, ಈ ಪ್ರಶಸ್ತಿ ಪ್ರದಾನ ಮಾಡಿದಂಥ ಡಾಕ್ಟರ್ ಮೋಹನ್ ಆಳ್ವ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಶಸ್ತಿಯ ಹೆಸರಿಗೆ ಕಾರಣರಾದಂಥ ಡಾಕ್ಟರ್ ಶೇಖರ್ ಅಜಕಾರ್ ಇವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಒಂದು ಮಾತನ್ನು ನೆನಪಿಸ್ಕೊಳ್ಬೇಕಾಗತ್ತೆ. DVG ಅವರ ಒಂದು ಮಾತು ನೆನಪಾಗತ್ತೆ. ವಕ್ರ ಉಂಟು ಎಲ್ಲರಿಗೆ, ವಕ್ರ ಉಂಟು, ವಕ್ರ ಅಂದರೆ ಮುಖ, ವಕ್ರ ಉಂಟು ಎಲ್ಲರಿಗೆ, ವರ್ಚಸ್ ಓರ್ವರಿಗೆ, ಕತ್ತಿ ಪುಣ್ಯದಲ್ಲುಂಟು, ಶಕ್ತಿ ಸಹಜದಲ್ಲಿ. ಆಯುಧಗಳನ್ನು ನಾವು ಹಣ ಕೊಟ್ಟು ತಗೊಳ್ಬೋದು, ಅದು ಇನ್ನೊಬ್ಬರು ಪಡೆಯಬಹುದು, ಆದರೆ ಅದನ್ನು ಬಳಸುವಂಥ ಶಕ್ತಿ ಅದು ನಮ್ಮಲ್ಲೇ ಮೈಗೂಡಿಸ್ಕೊಂಡು ಬರಬೇಕು. ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು, ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅಂತ. ಈ ಸೃಷ್ಟಿಯಲ್ಲಿ ಏನೆಲ್ಲ ಇತಿಹಾಸ ಸೃಷ್ಟಿಯಾಗಿದೆ ಅದೆಲ್ಲ ಮನುಷ್ಯರಿಂದಲೇ ಆಗಿದ್ದು, ಮನುಷ್ಯರ ಕೈಯಿಂದಲೇ ಆಗೋದು. ಆದರೆ ಮನುಷ್ಯರ ಕೈಯನ್ನು, ಹಸ್ತವನ್ನು ಒಂದು ಆಧಾರವಾಗಿ ಇಟ್ಕೊಂಡು ಸೃಷ್ಟಿ ಮಾಡಿದ ಯಾರೋ ಆ ದೇವರು ಅಂತೆ. ಹಾಗಾಗಿ ಆ ದೈವದ ಹಸ್ತವಾಗಿ
ಮೂಡುಬಿದ್ರೆಯಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದವರು ಯಾರು ಅಂದರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಅವರು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅತ್ಯಂತ ಅನನ್ಯವಾದದ್ದು. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಡಾಕ್ಟರ್ ಶೇಖರ್ ಅಜಕಾರ್ ಅವರು ಸುದೀರ್ಘವಾದಂಥ ಒಂದು ಪತ್ರಿಕೆಯಲ್ಲಿ ಸಾಹಿತ್ಯದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರಂತಾದರೆ ಅದಕ್ಕೆ ಪ್ರಧಾನ ಪೋಷಕರಾಗಿದ್ದಾರೆ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ನಾವು ಅವರ ಕಾರ್ಯಚಟುವಟಿಕೆ ಎಲ್ಲ ನೋಡಿ, ಮೂಡುಬಿದ್ರೆ ಕಡೆಗೆ ಅವರು ಕಾರ್ಕಳದಲ್ಲಿ ಅಜಕಾರಲ್ಲಿ ಅವರ ನಿವಾಸ ಇದ್ದರೂ ಕೂಡ ಅವರೆಲ್ಲ ಕಾರ್ಯಚಟುವಟಿಕೆ ಹೆಚ್ಚು ವ್ಯಾಪಿಸಿಕೊಂಡಿದ್ದು ಯಾವುದಕ್ಕಂದ್ರೆ ಮೂಡುಬಿದ್ರೆ ಕಡೆಗೆ. ಇದು ಮುಖ್ಯ ಶಕ್ತಿ ಯಾರಾಗಿದ್ರು ಅಂದರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ಆದರೆ ಇವತ್ತು ನೋಡಿ, ಅವರ ಬಿಡುವಿನ ನಡುವೆ ಕೂಡ ಇವತ್ತು ಬಂದು ಅವ್ರ ಬಗ್ಗೆ ಒಂದು ವಿಸ್ತಾರವಾದ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಶೇಖರ್ ಅಜಕಾರ್ ಏನು ಅಂತೇಳಿ, ನಾವು ಮತ್ತೆ ಯಾರು ಹೇಳಬೇಕಾಗಿಲ್ಲ. ಅದು ಎಷ್ಟು ಚೆನ್ನಾಗಿ ಅವರ ವ್ಯಕ್ತಿತ್ವವನ್ನು, ಅವರ ಸಾಧನೆಯನ್ನು, ಅವರ ಕೆಲಸವನ್ನು ನಮ್ಮ ಮುಂದೆ ನಿರೂಪಿಸಿದರು. ಹಾಗಾಗಿ ಆ ಬಿಡುವಿನ ನಡುವೆ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಂಥ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ನನ್ನ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಿಮ್ಮ ಪತ್ರಕರ್ತರ ಸಂಘದ ಪರವಾಗಿ ಕೂಡ ಅತ್ಯಂತ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಪ್ರಾಜ್ಞರು ಒಂದು ಮಾತು ಹೇಳ್ತಾರೆ, ನೀನು ಸತ್ತರೆ ನಿನ್ನ ಉಸಿರು ಗಾಳಿ ಪಾಲು, ನಿನ್ನ ದೇಹ ಅದು ನೀರು, ಮಣ್ಣು, ಬೆಂಕಿಯ ಪಾಲು, ನಿನ್ನ ಒಂದು ಒಡವೆ, ವಸ್ತು, ಆಸ್ತಿ ಎಲ್ಲ ಅಳುವವರ ಪಾಲು, ನಿನ್ನ ಅಸ್ಥಿ ಬೂದಿ ಅದು ನದಿಯ ಪಾಲು, ನಿನ್ನ ಪಿಂಡ ಕಾಗೆ ಪಾಲು, ನೀನು ಮಾಡಿದ ಸತ್ಕಾರ್ಯದ ಫಲ, ಒಳ್ಳೆಯ ಕಾರ್ಯದ ಫಲ ಅದು ನಿನ್ನ ಪಾಲು ಅಂತ. ನಮಗಾಗಿ ಯಾರಿಗೆ ಇರಲಿ ಅದು ಉಳಿಯುವುದು. ಯಾಕಂದರೆ ಜನ್ಮದಿಂದ ಯಾರು ದೊಡ್ಡವರಲ್ಲಂತೆ, ಕರ್ಮನಿಂದ ದೊಡ್ಡವರು. ನಿನ್ನ ಕೆಲಸ ನೀನು ಯಾವ ರೀತಿ ಮಾಡ್ತೀಯ ಅದರ ಮೇಲೆ ಗೌರವ ಬರುವಂಥದ್ದು. ಇವತ್ತು ನಾವು ಶೇಖರ್ ಅಜಕಾರನ್ನು ಯಾಕೆ ನೆನಪಿಸಿಕೊಳ್ತೇವೆ ಅಂತ ಹೇಳಿದರೆ, ಅವರು ಮಾಡಿದಂಥ ಒಳ್ಳೆಯ ಕಾರ್ಯ, ಆ ಸಮಾಜಮುಖಿ ಚಿಂತನೆ, ಆ ಸೇವೆ. ಅದು DVG ಹೇಳ್ತಾರೆ, ಒಳಿತೊಂದೇ ಶಾಶ್ವತವು ಉಳಿದೆಲ್ಲ ಅಳಿಯುವವು. ಒಳಿತೊಂದೇ ಶಾಶ್ವತವು ಉಳಿದೆಲ್ಲ ಅಳಿಯುವವು. ಒಲಿದು ನೀ ನೀಡಿರೋದು, ನಲವ ನೀನು ಎಸಗಿರೋದು, ಅಳುವ ನೀ ಓರಿಸಿರೋದು, ನಗುವ ನೀ ನಗಿಸಿರೋದು, ನೆಲೆಸುವ ಪರಬೊಮ್ಮನಲ್ಲಿ ಮಂಕುತಿಮ್ಮ ಅಂತ ಮರುಳಮುನಿ ಅಂತ ಆ ಮರುಳಮುನಿಯ ಕಗ್ಗದಲ್ಲಿ ಹೇಳಿದಂಥ ಒಂದು ಮಾತಿದು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಶೇಖರ್ ಅಜಕಾರ್ ಅವರಿಬ್ಬ ಮಕ್ಕಳು ಮಾತ್ರ ಅಲ್ಲ, ಅವ್ರ ಮಡದಿಯೊಂದಿಗೆ ಅವ್ರ ಕುಟುಂಬ ಹೋಗೋದು. ಅದರೊಟ್ಟಿಗೆ ಯಾರ್ಯಾರೋ ಮಕ್ಕಳನ್ನು ಅವ್ರು ಕರ್ಕೊಂಡು ಬರ್ತಾರೆ. ಅದು ಹಾಡೋದಿರ್ಬೋದು, ನೃತ್ಯ ಮಾಡೋದಿರೋದು, ಭಾಷಣ ಮಾಡೋದಿರೋದು, ಎಲ್ಲೇ ಕಾರ್ಯಕ್ರಮ ಇರಲಿ ಅವ್ರಿಗೆ ವೇದಿಕೆಯನ್ನು ಕೊಡಿಸಿ ಇವ್ರು ಕೆಳಗೆ ಕುಳಿತು ಸಂತೋಷ ಪಡುವಂಥದ್ದು. ಇಂಥ ಅನೇಕ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಪ್ರೋತ್ಸಾಹ ಮಾಡಿದ ಒಬ್ಬ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಶೇಖರ್ ಅಜಕಾರ್ ಅವರು. ತನಗೆ ಬಾರದ ಲಾಭ ತನೆಯನಿಗೆ ಬಂದಾಗ ಜನಕನ್ ಅದು ತನದೂ ಎಂದು ಸಂತಸಿಪ ತೆರದಲ್ಲಿ ಜಗದೊಳ್ ಆವಸೊಗವಾದಡಂ ಸಂತಸಿಪನೇ ಜ್ಞಾನಿ ಮಂಕುತಿಮ್ಮ ಅಂತ. ಒಬ್ಬ ತಂದೆ ತಾನು ಮಾಡಲಾಗದ ಕಾರ್ಯವನ್ನು ತನ್ನ ಮಗ ಮಾಡಿದ ಒಳ್ಳೆ ಕೆಲಸ ಮಾಡಿದಾಗ ತಾನೇ ಮಾಡ್ತಂತಷ್ಟು ಸಂತೋಷ ಪಡ್ತಾರಂತೆ. ಹಾಗೆ ಸಮಾಜದಲ್ಲಿ ಯಾರೇ ಒಳ್ಳೆ ಕೆಲಸಗಳನ್ನು ಮಾಡಲಿ, ಡಾಕ್ಟರ್ ಮೋಹನ್ ಆಳ್ವ ನಾವೆಲ್ಲ ಇರುವಾಗ ಹೇಳಿದಂಥ ಮಾತು, ನಮ್ಮ ಸಮಾಜದಲ್ಲಿ ಯಾರೇ ಒಳ್ಳೆ ಕೆಲಸವನ್ನು ಮಾಡಿ ಅವರಿಗೆ ಬೆಂತಟ್ಟಿ ಪ್ರೋತ್ಸಾಹ ಕೊಡಬೇಕು ಅಂತ ಡಾಕ್ಟರ್ ಆಳ್ವರು ಹೇಳಿದಂಥ ಒಂದು ಮಾತು. ಅದು ಸಮಾಜದಲ್ಲಿ ಹೇಗಿದೆ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಘಟನೆ ನಮ್ಗೆ ನೆನಪಾಗತ್ತೆ. ಒಂದು ಕಡೆ ಒಂದು ಸರ್ಪ ಒಂದು ಮಿಂಚುಹುಳುವನ್ನು ಅಟ್ಟಿಸಿಕೊಂಡು ಹೋಗ್ತಾ ಇರುತ್ತಂತೆ. ಆ ಮಿಂಚುಹುಳನ್ನು ಅಟ್ಟಿಸ್ಕೊಂಡು ಹೋದಾಗ ಸ್ವಲ್ಪ ದೂರ ಹೋದಾಗ ಮಿಂಚುಹುಳು ನಿಂತು ಕೇಳುತ್ತಂತೆ, ಆ ಸರ್ಪವನ್ನು ಕೇಳುತ್ತೆ, ಇನ್ನು ನಾನು ನಿನ್ನ ವೈರಿಯಲ್ಲ, ನಾನು ನಿನಗೇನೋ ಮಾಡಲಿಲ್ಲ, ನಿನ್ನನ್ನು ಎದುರಿಸುವಂಥ ಸಾಮರ್ಥ್ಯ ನನಗಿಲ್ಲ, ಯಾಕೆ ನನ್ನನ್ನು ಒಟ್ಟಿಸ್ಕೊಂಡು ಬರ್ತೀಯಾ ಅಂತ ಕೇಳಿದಾಗ ಆ ಸರ್ಪ ಹೇಳುತ್ತೆ, ನೀ ನನ್ನ ವೈರಿಯಲ್ಲ, ನೀನು ನನಗೇನೋ ಮಾಡಲಿಲ್ಲ, ಆದರೆ ನನಗೆ ನೀನು ಮಿಂಚ್ತಾ ಇದೆಯಲ್ಲ, ಹೊಳಿತಾ ಇದೆಯಲ್ಲ, ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ. ನಾನು ಇದನ್ನು ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿನ್ನ ಸುತ್ತಲಿನ ಪರಿಸರವೆಲ್ಲವೂ ಕೂಡ ನಿನ್ನನ್ನು ಮೆಟ್ಟಿ ನಿಲ್ಲಲು ಹವಣಿಸುತ್ತಿರುವಾಗ ಅದನ್ನು ಮೀರಿ ನೀನು ಎದುರಿಸುವಂಥ ಸಾಮರ್ಥ್ಯವನ್ನು ತೋರಿಸ್ತೀಯಲ್ಲ, ಅದೇ ನಿಜವಾದಂಥ ಬದುಕು ಅಂತ. ನಾವೆಲ್ಲ ಇವತ್ತು ಶೇಖರ್ ಅಜಕಾರ್ ಇಲ್ಲ, ಆದರೆ ಇದ್ದಾಗ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅವರ ಆ ಬದುಕಿಗೆ, ಅವರ ಕೆಲಸಗಳಿಗೆ ಯಾರು ಒತ್ತಟ್ಟಿ ನಿಂತಿದ್ದಾರೆ ಅಂತ. ಅನೇಕ ನಮ್ಮ ಕಾರ್ಕಳ ಎಲ್ಲ ಹೆಚ್ಚಿನ ಪತ್ರಕರ್ತರು ಇದ್ದೀರಿ. ನನಗೆ ಸಮ್ಮೇಳನ ಆದಾಗ ಅಲ್ಲಿ ಪತ್ರಿಕಾಗೋಷ್ಠಿ ಕರೆಯುವುದೇ ಭಾಳ ಕಷ್ಟ ಆಗೋದು. ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ ಶರೀಫ್ರೆ, ಯಾಕೆ ಪ್ರಶ್ನೆ ಕೇಳ್ತಾರೆ, ಅಜಕಾರಿನ ಹೋಬಳಿ ಅಧ್ಯಕ್ಷರು ಶೇಖರ್ ಅಜಕಾರ್ ಅವರು ಯಾಕೆ ಇಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಾರೆ, ಗೊಮ್ಮಟಬೆಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಉಡುಪಿಯಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ನಿಮ್ಮ ಅನುಮತಿಯನ್ನು ಪಡೆದುಕೊಂಡಿದ್ದೀರಾ, ಅವ್ರನ್ನ ಯಾಕೆ ಕರೆದಿದ್ದಾರೆ, ಲೆಕ್ಕಪತ್ರ ಕೊಟ್ಟಿದ್ದೀರಾ ಅಂತ. ನಾನು ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾವೆಲ್ಲ ಮಾತಾಡ್ತೇವೆ, ಆದರೆ ಶೇಖರ್ ಅಜಕಾರ್ ಅವರು ನಾವೆಲ್ಲ ಬದುಕಿಗೆ ಬೇರೆ ಬೇರೆ ಭರ್ತಿ ಮಾಡೋದು. ಶೇಖರ್ ಅಜಕಾರ್ ಅವರು ತನ್ನ ಪತ್ರಿಕಾ ಮಾಧ್ಯಮ ಇದೆಯಲ್ಲ, ಕೆಲಸ ಇದೆಯಲ್ಲ, ಅದನ್ನು ಬದುಕಾಗಿ ತೆಗೆದುಕೊಂಡವರು.
ಅವರಿಗೆ ಬದುಕು ಬೇರೆ ಇಲ್ಲ, ಅದು ಪತ್ರಿಕೆ ಕೆಲಸ ಮತ್ತು ಕನ್ನಡದ ಕೆಲಸ. ಅದಕ್ಕಾಗಿ ತಮ್ಮ ಬದುಕನ್ನೇ ಅರ್ಪಿಸಿಕೊಂಡಂಥ ವ್ಯಕ್ತಿ. ನಮಗೂ ಕೂಡ ಅವ್ರ ವ್ಯಕ್ತಿ ಗೊತ್ತು. ಹಾಗಾಗಿ ನಾನು ಅವ್ರು ಯಾವುದೇ ಕೆಲಸ ಮಾಡಿದ್ರು ಕೂಡ ಪ್ರೋತ್ಸಾಹ ಕೊಡೋದು. ಯಾಕಂದರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಬದುಕಲಿಕ್ಕೆ, ಅದೇ ಒಂದು ಮಾಧ್ಯಮ ಬಿಟ್ಟರೆ ಬೇರೆ ಇಲ್ಲ. ನಿಮಗೆ ಗೊತ್ತಿರಬೇಕು, ಅವ್ರು ಸತ್ತಾಗ ನಾನು ಮನೆಗೆ ಹೋಗಿದ್ದೆ. ನನಗೆ ಅದನ್ನು ನಾನು ಮೊನ್ನೆ ವಿಡಿಯೋ ಮಾಡಿ ನೋಡಿ ಸರ್, ನಮಗೆ ಪ್ರಶಾಂತ್ ನಮ್ಮ ಟೈಮ್ಸ್ ಆಫ್ ಕಾರ್ಕಳದಲ್ಲಿ ಭಾಳ ಚೆಂದಾಗಿ ಪಾಯಿಂಟ್ ಮಾಡಿದ್ದಾರೆ. ಅವರು ಶೇಖರ್ ರಜಕರು ಬಿಟ್ಟುವಂಥ ಆಸ್ತಿ ಯಾವುದು ಅಂತ. ಹರಕಲು ಮನೆಯಲ್ಲಿ ಒಂದಿಷ್ಟು ಪುಸ್ತಕದ ರಾಶಿ, ಒಂದಿಷ್ಟು ಸ್ಮರಣಿಕೆ ಬಿಟ್ಟರೆ ಅಲ್ಲಿ ಏನಿಲ್ಲ. ಅವರ ಬದುಕು ಹೇಗಿರಾಗಿರ್ಬೋದು. ಅವತ್ತು ನೋಡಿಕೊಂಡು ಬಂದವರು ನಾವೊಂದು ಸಾಹಿತ್ಯ ಪರಿಷತ್ ಸಮಾಜನೆಲ್ಲ ರವೀಣ್ಣನ ಕೇಳ್ಕೊಂಡು ನಾವು ಪ್ರಕಾಶ್ ಹೋಟ್ಲಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು. ಏನಾದರೂ ನಮ್ಮ ಕಿಂಚಿತ್ ಅವರಿಗೆ ಸಹಾಯವನ್ನು ಮಾಡುವಂತ ಹೇಳಿ ನಾವೆಲ್ಲರೂ ಸೇರಿಕೊಂಡು ಒಂದು ಕಿಂಚಿತ್ ಸಹಾಯವನ್ನು ಮಾಡುವಂಥ ಸಂದರ್ಭ ಕಾರ್ಯಕ್ರಮ. ಇವತ್ತು ರವಿಯಣ್ಣ ಅವತ್ತು ಭಾವನಾತ್ಮಕ ಆಡಿದಂಥ ಮಾತು ನನಗೆ ಇವತ್ತು ಕೂಡ ನೆನಪಿದೆ. ನನಗೆ ಆವತ್ತು ಗೊತ್ತಾದದ್ದು. ಇವತ್ತು ರವಿಯಣ್ಣ ಕನ್ನಡದ ಬಗ್ಗೆ, ಕನ್ನಡದ ಕೆಲಸಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಸರ್ಕಾರಿ ಶಾಲೆ ಕನ್ನಡ ಶಾಲೆಯನ್ನು ಗುರುತಿಸಿ ಪ್ರತಿ ವರ್ಷ 10,000 ನಗದು ಪುರಸ್ಕಾರದೊಂದಿಗೆ ಅವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ಪ್ರೇರಣೆ ಎಲ್ಲಿಂದ ಬಂತು ಅಂದರೆ ಅವ್ರು ಹೇಳ್ತಾರೆ ಶೇಖರ್ ಅಜಕಾರ್ ಅವರ ಪ್ರೇರಣೆ ಅಂತ. ಇಂಥ ಅನೇಕ ಯುವ ಪತ್ರಕರ್ತರಿಗೆ ಕೂಡ ಅವರು ಮಾರ್ಗದರ್ಶಕರಾಗಿ ಪ್ರೇರಣೆ ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿತ್ವ ಅವರದ್ದು. ಹಾಗಾಗಿ ಇಂಥ ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳೋದಿದೆಯಲ್ಲ, ಇದು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥದ್ದು, ಪ್ರೇರಣೆ ಕೊಡುವಂಥದ್ದು, ಅರ್ಥಪೂರ್ಣ ಅಂತಂದು ಅದಕ್ಕೆ ಹೇಳುವಂಥದ್ದು. ಹಾಗಾಗಿ ಖಂಡಿತ ಇವತ್ತು ಶೇಖರ್ ಅಜಕಾರ್ ಅವರ ಆತ್ಮಕ್ಕೆ ಸಂತೋಷ ಕೊಟ್ಟಿದೆ. ಅಂಥ ಕಾರ್ಯಕ್ರಮದ ಭಾಗಿಯಾಗಿದ್ದು ನಮಗೂ ಕೂಡ ಆತ್ಮಕ್ಕೆ ಸಂತೋಷ ಕೊಟ್ಟಿದೆ. ತಾರಾ ಮೇಡಮ್ ಮತ್ತು ಅವ್ರ ಮಕ್ಕಳಿದ್ದಾರೆ, ನಾವೆಲ್ಲರೂ ಕೂಡ ಅವರ ನೈತಿಕವಾಗಿ ಅವರಿಗೆ ನಿಲ್ಲುವಂಥ ಒಂದು ತೋರಬೇಕು. ಇವತ್ತು ಪತ್ರಕರ್ತರು ಕೂಡ ಸಂಘದ ಮೂಲಕ ಸಹಾಯ ಮಾಡಿರುವಂಥದ್ದು ಖಂಡಿತ ಅದಕ್ಕೊಂದು ಮಾದರಿ ಅಂತ ನಾನು ಭಾವಿಸ್ಕೊಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ದಯಾನಂದ್ ಪೈ ಅವರ ಬಗ್ಗೆ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು ಮಾತಿದೆ, ಪೇಟ ಇಟ್ಟರ ಶಿರದಿ ರಾಜನಾಗುವೆ ಏನೋ, ನಡೆನುಡಿಯ ಗುಣದಿಂದ ರಾಜ ಮರ್ಯಾದೆ, ಅರಸು ಅನರ್ವತ ಸರಿ ಹೆಜ್ಜೆ ಗುರುತುಗಳ ಸತ್ಪಥದಿ ದೊರೆತನವು ದುರಾಮ ಅಂತ. ನಾವು ಇಡುವಂಥ ಪ್ರತಿ ಹೆಜ್ಜೆಯೂ ಕೂಡ ಬಹಳ ಮುಖ್ಯ ಆಗುತ್ತೆ. ಏನು ನಮ್ಮ ದಯಾನಂದ್ ಪೈ ಅವರಿದ್ದಾರಲ್ಲ, ಸುದೀರ್ಘವಾದಂಥ 1, 2 ಅಲ್ಲ, 10 ಅಲ್ಲ, 20 ಅಲ್ಲ, ಅಷ್ಟು ವರ್ಷಗಳ ಕಾಲ ಮೊದಲು ಹೇಗಿದ್ದಾರೆ ಇವತ್ತು ಹಾಗೇ ಇದ್ದಾರೆ. ನನಗೆ ಗೊತ್ತಾ ಶರೀಫರು ಇಂಥ ವ್ಯಕ್ತಿಗಳ ಸಂಪರ್ಕ ಇದೆ ಅಂತ, ಯಾವ ಹಮ್ಮು ಭೂಮಿ ಇಲ್ಲದಂಥ, ಯಾವ ರೀತಿ ಶೇಖರ್ ಅಜಕಾರ್ ಅವರು ಆ ಮಾಧ್ಯಮಕ್ಕೆ, ಕನ್ನಡದ ಕೆಲಸಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೋ ಅದಕ್ಕೆ ಪರ್ಯಾಯ ಒಂದು ಮಾದರಿ ಒಂದು ವ್ಯಕ್ತಿತ್ವ ಇದ್ದರೆ ಅದು ದಯಾನಂದ್ ಪೈ ಅವರು ಅಂತ ಹೇಳುವಂಥದ್ದು. ಹಾಗಾಗಿ ಈ ಪ್ರಶಸ್ತಿ ಕೊಟ್ಟಿರುವುದಿದೆಯಲ್ಲ, ಅದು ಖಂಡಿತ ಶೇಖರ್ ಅಜಕಾರ್ ಅವರ ಆತ್ಮಕ್ಕೂ ಕೂಡ ತೃಪ್ತಿಯನ್ನು, ಖುಷಿಯನ್ನು ಕೊಟ್ಟಿದೆ ಅಂತ ಭಾವಿಸ್ಕೊಳ್ತಾ, ಬಹಳ ಮುಖ್ಯವಾಗಿ ಒಂದು ಮಾತು ಹೇಳಲೇಬೇಕು ನಾವು. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಆಧಾರ ಚೌಕಟ್ಟಿನ ಮೇಲೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಾಗ ಹೇಗಿರ್ತದೆ ಅನ್ನೋದಕ್ಕೊಂದು ಮಾದರಿಯಾಗಿ ಒಂದು ಸಂಸ್ಥೆ ಕಟ್ಟಿದವರು ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅಂಥ ಸಂಸ್ಥೆ ಇರುವುದರಿಂದಾಗಿ ನಾವು ಇಂಥ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಈ ವೇದಿಕೆ ಸಿಕ್ಕಿರುವಂಥದ್ದು. ಮುಂದೆ ಸಾಹಿತ್ಯದ ಕಾರ್ಯಕ್ರಮ ಕೂಡ ಮಾಡುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರಿಗೆ, ಅವ್ರ ತಂಡಕ್ಕೆ ವಿಶೇಷವಾಗಿ ಅಭಿನಂದಿಸಿಕೊಳ್ತಾ, ಇದಕ್ಕೆ ಸಹಕರಿಸಿ ಸರ್ವರಿಗೂ ಕೂಡ ತಲೆಬಾಗಿ ವಂದಿಸ್ತಾ ಅವಕಾಶಕ್ಕಾಗಿ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಸಂಘದ ವತಿಯಿಂದ ಈ ಸಂಸ್ಥೆಯ ಅಧ್ಯಕ್ಷ ದೇವಿ ಪ್ರಸಾದ್ರವರಿಗೆ ಕಿರು ಗೌರವ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅತ್ಯಂತ ಸಂತೋಷ ಆಗಿದೆ. 3 ಕಾರಣಗಳಿಗೋಸ್ಕರ. ಒಂದು, ಡಾಕ್ಟರ್ ಶೇಖರ್ ಅಜಕಾರ್ ಅವರು ನನಗೆ 2003ನೇ ಇಸ್ವಿಯಿಂದ ಅತ್ಯಂತ ಆಪ್ತರು ನನಗೆ. 2ನೇದ್ದು, ಕುಂಟಾಡಿ ದಯಾನಂದ್ ಪೈಗಳು ಕೂಡ ಸುದೀರ್ಘ ಕಾಲ ನನ್ನ ಆಪ್ತರು. 2003ನೇ ಇಸ್ವಿಯಿಂದ ಆಲ್ಮೋಸ್ಟ್ ನಾವು ಪ್ರತಿ ವಾರ ನಾವು ಆಳ್ವಾಜಲ್ಲಿ ಸಿಗ್ತಾ ಇದ್ವಿ, 2012-13ರವರೆಗೆ ಕೂಡ. ಆಮೇಲೆ ನಾನು ಆಳ್ವಾಜಿಂದ ನನ್ನ ವೃತ್ತಿ ಜೀವನಕ್ಕೆ ನಿವೃತ್ತಿ ತಗೊಂಡ ನಂತರ ಸ್ವಲ್ಪ ಸಂಪರ್ಕ ಕಡಿಮೆ. 3ನೇದ್ದು ಸಂತೋಷ ಆಗಲಿಕ್ಕೆ ಆದಂತಹ ಕಾರಣ ಎಂತ ಅಂತ ಹೇಳಿದ್ರೆ, ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರಾಗಿರುವಂತಹ, ನನ್ನ ಬದುಕನ್ನು ನಿರ್ಮಾಣ ಮಾಡಿದಂತಹ ಡಾಕ್ಟರ್ ಮೋಹನ್ ಆಳ್ವ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವಂಥದ್ದು ಕೂಡ ನನಗೆ ಅತ್ಯಂತ ಸಂತೋಷ ಕೊಟ್ಟಂತಹ ವಿಚಾರ. ಅದರ ಜೊತೆಗೆ ಕಾರ್ಯನಿರತ ಪತ್ರಕರ್ತರ ಸಂಘದವರು ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಅದರ ಆಶ್ರಯದಲ್ಲಿ ಆಗಿರುವಂಥದ್ದು. ಹಾಗಾಗಿ ಒಂದು ಆದರ್ಶ ಕಾರ್ಯಕ್ರಮ, ಒಂದು ಮಾದರಿ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೆದಿರುವಂಥದ್ದು ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಭಾಗ್ಯದ ಸಂಗತಿ ಅಂತ ನಾನು ಭಾವಿಸ್ತಿದ್ದೇನೆ.
ಹಾಗಾಗಿ ನಾನು ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅತ್ಯಂತ ಗೌರವದಿಂದ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರಿಗೆ. ಪತ್ರಿಕೋದ್ಯಮ ಅನ್ನುವಂಥದ್ದು ಬಹಳ ಒಂದು ಪವಿತ್ರವಾದಂತಹ ಒಂದು ಉದ್ಯಮ. ಪತ್ರಕರ್ತ ಅನ್ನುವಂತಹ ಒಂದು ವೃತ್ತಿ ಕೂಡ ಅಷ್ಟೇ ಪವಿತ್ರವಾದಂತಹ ಒಂದು ಉದ್ಯಮ, ಪವಿತ್ರವಾದಂತಹ ಒಂದು ವೃತ್ತಿ. ಪ್ರಾರಂಭದಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ನಮ್ಮ ಮಕ್ಕಳ ಮುಖಾಂತರ ಇಲ್ಲಿ ಹಾಡಿಸಿದ್ವಿ, ಗುರುಗಳಿಗೆ ಸಂಬಂಧಪಟ್ಟಂಥದ್ದು. ಪತ್ರಿಕೋದ್ಯಮ ಅಥವಾ ಪತ್ರಿಕಾ ಮಾಧ್ಯಮ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಇಡೀ ಸಮಾಜಕ್ಕೆ ಒಂದು ದೃಷ್ಟಿ ಕೊಟ್ಟಂತಹ, ಸಮಾಜಕ್ಕೆ ಒಂದು ಆದರ್ಶವನ್ನು ಮತ್ತು ದಾರಿಯನ್ನು ತೋರಿಸುವಂತಹ ಒಂದು ಕ್ಷೇತ್ರ. ನಮ್ಮ ಇಡೀ ಸಮಾಜದ ಇತಿಹಾಸವನ್ನು ತಗೊಂಡ್ರೆ ಎಲ್ಲ ಹಂತಗಳಲ್ಲಿ ಕೂಡ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಂದು ದೃಷ್ಟಿಯನ್ನು, ಒಂದು ದಾರಿಯನ್ನು ತೋರಿಸಿಕೊಟ್ಟಂತಹ ಕ್ಷೇತ್ರ ಪತ್ರಿಕಾ ಕ್ಷೇತ್ರ. ಇವತ್ತಿನ ಸನ್ನಿವೇಶದಲ್ಲಿ ನಮ್ಮ ಪತ್ರಿಕೋದ್ಯಮ ಮತ್ತು ನಮ್ಮ ಶಿಕ್ಷಣ ಎರಡೂ ಕೂಡ ಒಂದೇ ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಂದು ಪತ್ರಿಕೆಯನ್ನು ನಡೆಸುವಂಥದ್ದು ಅಥವಾ ಒಬ್ಬ ಪತ್ರಕರ್ತನಾಗಿ ಒಂದು ಸ್ವಾಭಿಮಾನ ಸಂಪನ್ನ ಜೀವನವನ್ನು ನಡೆಸುವಂಥದ್ದು ಬಹಳಷ್ಟು ಸವಾಲಿನ ಸಂಗತಿ. ಹೇಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಇವತ್ತಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಾಮಾಣಿಕವಾಗಿ ಒಂದು ಆದರ್ಶವನ್ನು ಇಟ್ಕೊಂಡು ನಡೆಸುವಂಥದ್ದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಇವತ್ತು ಒಂದು ಪತ್ರಿಕೆಯನ್ನು ಕೂಡ ನಡೆಸುವಂಥದ್ದು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ನಾವು ಒಂದು ಸಾಗರ್ ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆಯನ್ನು ನಾವು 70 ರೂಪಾಯಿ ಕೊಟ್ಟು ತಿಂತೇವೆ. ಆದರೆ ಒಂದು ಪತ್ರಿಕೆಯನ್ನು ಒಂದು 10 ರೂಪಾಯಿ ಕೊಟ್ಟು ಖರೀದಿ ಮಾಡಲಿಕ್ಕೆ ನಾವು 10 ಬಾರಿ ನಾವು ಯೋಚನೆ ಮಾಡ್ತೇವೆ. ಇವತ್ತು ಪತ್ರಿಕೆಯನ್ನು ನಡೆಸುವಂಥದ್ದು ಎಷ್ಟು ಕಷ್ಟ ಅಂತ ಹೇಳಿ ಅದನ್ನು ನಡೆಸಿದವರಿಗೆ ಗೊತ್ತಿರಬಹುದು. ಅದೇ ರೀತಿ ಶಿಕ್ಷಣ ಕೂಡ. ಇವತ್ತು ಒಂದು ಒಳ್ಳೆ ಬಟ್ಟೆ ಹಾಕಬೇಕು ಅಂತ ಹೇಳಿದ್ರೆ ಒಂದು ಪ್ಯಾಂಟ್ ಮತ್ತು ಶರ್ಟ್, ಒಂದು ಶೂಸ್ ಸೇರಿದರೆ ಹೆಚ್ಚು ಕಡಿಮೆ ಒಂದು 20,000 ರೂಪಾಯಿ ಆಗುತ್ತೆ ಒಂದು ಬಟ್ಟೆ, ಮನುಷ್ಯನ ದೇಹದ ಮೇಲೆ ಇರುವಂಥ ಬಟ್ಟೆಯನ್ನು ತಗೊಂಡ್ರೆ. ಆದರೆ ಒಬ್ಬ ವಿದ್ಯಾರ್ಥಿಗೆ ಇಡೀ ವರ್ಷಕ್ಕೆ ಕಟ್ಟುವಂಥ ಫೀಸ್ ಎಷ್ಟು ಅಂತ ಹೇಳಿದ್ರೆ 25,000 ರೂಪಾಯಿ. ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತಹ, ಬದುಕನ್ನು ಕಟ್ಟಿಕೊಡುವಂತಹ ಶಿಕ್ಷಣ. ಹಾಗೆಯೇ ಪತ್ರಿಕೆ ಕೂಡ. ಹಾಗಾಗಿ ನಾನು ಸಮಾಜದಲ್ಲಿ ವಿನಂತಿ ಮಾಡುವಂಥದ್ದು, ನಾವು ಈ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ನಾವೆಲ್ಲ ಶಾಲೆಯಲ್ಲಿ ಓದಿದ್ದೇವೆ, ಪತ್ರಿಕೋದ್ಯಮ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಒಂದು 4ನೇ ಆಧಾರ ಸ್ತಂಭ ಅಂಥೇಳಿ. ಸೊ ಅದು ನಿರಂತರವಾಗಿ ಅದು ಉಳಿಬೇಕು. ಪತ್ರಿಕೆ ಜಾಗೃತವಾಗಿದ್ದರೆ, ಪತ್ರಿಕೋದ್ಯಮ ಪತ್ರಿಕಾ ಕ್ಷೇತ್ರ ಪ್ರಭಾವಿಯಾಗಿದ್ದರೆ ದೇಶ ಚೆನ್ನಾಗಿ ನಡೆಯುತ್ತೆ, ಸಮಾಜ ಚೆನ್ನಾಗಿ ನಡೆಯುತ್ತೆ. ಇಲ್ಲಾಂದರೆ ಸಮಾಜದ ಆರೋಗ್ಯ ಕೆಡುತ್ತೆ. ಹಾಗಾಗಿ ಇಡೀ ಸಮಾಜ ಸೇರಿಕೊಂಡು ಈ ಒಂದು ಕ್ಷೇತ್ರವನ್ನು ಗಟ್ಟಿಯಾಗಿ ನಿಲ್ಲಿಸಬೇಕಾದಂಥ ಅವಶ್ಯಕತೆ ಇದೆ. ಪತ್ರಕರ್ತರ ಬದುಕು ಕೂಡ ಎಷ್ಟು ಕಷ್ಟ ಅನ್ನುವಂತಹ ಒಂದು ಭಾವನೆ, ಆ ಬಗ್ಗೆ ಅರಿವು ಕೂಡ ನಮ್ಮಲ್ಲಿದೆ. ಒಟ್ಟು ಕ್ಷೇತ್ರವನ್ನು ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಕಟ್ಟಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಕಾರ್ಕಳ ಪತ್ರಕರ್ತರ ಸಂಘದ ಎಲ್ಲ ಮಿತ್ರರು ನಮ್ಮ ಸ್ನೇಹಿತರು, ಎಲ್ಲ ಸದಸ್ಯರು ನಮ್ಮ ಸ್ನೇಹಿತರೇ ಆಗಿದ್ದೀರಿ. ನಾವು ಎಲ್ಲ ಕಾಲದಲ್ಲೂ ಕೂಡ ನಿಮ್ಮ ಜೊತೆ ನಾವು ಇದ್ದೇವೆ. ಸಮಾಜ ಕಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿ ನಾವು ಪ್ರಯತ್ನ ಪಡೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯ ಅನೇಕ ಜನ ಗಣ್ಯರು ನಮ್ಮ ಜೊತೆ ಇರುವಂಥದ್ದು ನಮಗೆ ಸಂತೋಷ. ಆಗ ಪ್ರಾರಂಭದಲ್ಲಿ ಮಾತನಾಡ್ತಾ ಹೇಳಿದರು, ಪತ್ರಿಕೆ ಅನ್ನುವಂಥದ್ದು ಅಪ್ರತ್ಯಕ್ಷವಾಗಿ ಸಮಾಜದ ಜೊತೆ ಹಾಸುಹೊಕ್ಕಾಗಿರ್ತದೆ ಅಂತ ಹೇಳಿ. ಈಗ ಎಷ್ಟು ದೊಡ್ಡ ದೊಡ್ಡ ಪತ್ರಿಕಾ ಕ್ಷೇತ್ರದ ಜನರು ಇದ್ದಾರೆ, ಅವರೆಲ್ಲೂ ಕೂಡ ಸಮಾಜದ ಮುಂದೆ ಬರುವುದಿಲ್ಲ. ಸಮಾಜದ ಹಿಂದೆ ನಿಂತು, ತೆರೆಯ ಹಿಂದೆ ನಿಂತು ಸಮಾಜವನ್ನು ತೀಡುವಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಹಾಗಾಗಿ ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಅನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತು ಸನ್ಮಾನಿತರಾದಂತಹ ಕುಂಟಾಡಿ ದಯಾನಂದ್ ಪೈ ಅವರಿಗೆ ಮತ್ತೊಮ್ಮೆ ನಮ್ಮ ರಾಜೇಶ್ವರಿ ವಿದ್ಯಾಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಪ್ರೀತಿಯ ಗೌರವಗಳನ್ನು ಸಲ್ಲಿಸ್ತಾ ಆಗಮಿಸಿರುವಂಥ ಎಲ್ಲರಿಗೆ, ವಿಶೇಷವಾಗಿ ಶೇಖರ್ ಅಜಿಕಾರ್ ಅವರ ಕುಟುಂಬದವರಿಗೆ ಮತ್ತು ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಗಳನ್ನು ಸಲ್ಲಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಚಿತ್ರಗಳು ಮಾತಾಡ್ತವೆ ಅಂಥೇಳಿ ಎಲ್ಲರೂ ತೆಗೆದ ಚಿತ್ರಗಳಿಗೆ ಜೀವಂತಿಕೆ ಇರುವುದಿಲ್ಲ. ಚಿತ್ರಗಳಲ್ಲಿ ಜೀವಂತಿಕೆ ಇರುತ್ತೆ. ಆ ಚಿತ್ರಗಳನ್ನು ನೋಡಿದವ್ರು ಗೊತ್ತಾ, ಅಂಥ ಸೂಕ್ಷ್ಮತೆ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಅಷ್ಟ್ರು ಮೋಹನ್ ಅವರು. 2 ಮಾತಾಡ್ತಾರೆ. ಇವತ್ತಿನ ಕಾಲದಲ್ಲಿ ಸಂವಹನದ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ನೀವು ನಿಮ್ಮ ಮೊಬೈಲ್ ಜೊತೆಗೆ ಮಾತನಾಡ್ತಾ ಇದ್ದೀರಿ, ಮಿತ್ರರೊಂದಿಗೆ ಮಾತನಾಡ್ತಾ ಇಲ್ಲ. ಆಂಗಿಕ ಮತ್ತು ವಾಚಿಕ 2 ರೀತಿಯ ಸಂವಹನ ಎಷ್ಟು ಪ್ರಬುದ್ಧಶಾಲಿಯಾಗಿರಬೇಕು ಅಂದರೆ
ಒಂದೇ ವಾಕ್ಯದಲ್ಲಿ 100 ಕಥೆಗಳನ್ನು ಹೇಳುವ ಸಾಮರ್ಥ್ಯ ನಿಮಗಿರಬೇಕು. ಒಂದೇ ಚಿತ್ರದಲ್ಲಿ 300 ಪದಗಳ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅದರಲ್ಲಿರಬೇಕು. ಹಾಗಾಗಿ ನಿಮ್ಮೆಲ್ಲರ ಇಂದ ನಮ್ಮ ನಿರೀಕ್ಷೆ ಏನಿದೆ ಅಂದರೆ, ನೀವು ಸಮುದ್ರಕ್ಕೆ ಎಷ್ಟು ಜನ ಹೋಗಿದ್ದೀರಿ? ಸಮುದ್ರಕ್ಕೆ ಇಳಿದು ಹೊಯ್ಗೆಯಲ್ಲಿ ನಡ್ಕೊಂಡು ಬಂದಾಗ ನಿಮ್ಮ ಹಿಂದೆ ನೀವು ನೋಡ್ಕೊಂಡಿದ್ದೀರಾ? ಏನು ಕಾಣ್ತಾ ಇತ್ತು? ಎಷ್ಟೊತ್ತಿರ್ತದೆ ಆ ಹೆಜ್ಜೆ ಗುರುತು? ಇನ್ನೊಂದು ಅಲೆ ಬಂದ ತಕ್ಷಣಕ್ಕೆ ಕೈ ಕೆಳಗಿಳಿಸಿ, ಇನ್ನೊಂದು ಅಲೆ ಬಂದ ತಕ್ಷಣಕ್ಕೆ ಆ ಹೆಜ್ಜೆ ಗುರುತು ಮಾಯ ಆಗ್ತದೆ. ಆದರೆ ಮಿತ್ರರೇ, ನೀವು ಇನ್ನು ಮುಂದೆ ಇಡಬೇಕಾದಂತಹ ಹೆಜ್ಜೆ ಹೇಗಿರಬೇಕು ಅಂದರೆ, ಗಾಳಿ, ಮಳೆ, ಚಳಿ ಯಾವುದೇ ಸಂದರ್ಭದಲ್ಲಿಯೂ ನಿಮ್ಮ ಹೆಜ್ಜೆ ಗುರುತು ಪರಿಪಕ್ವವಾಗಿ ಭವಿಷ್ಯದಲ್ಲಿಯೂ ಸಹ ಅದನ್ನು ನೆನೆಸುವಂತಹ ಶಕ್ತಿ ಆಗಬೇಕು. ಅದಕ್ಕೆ ಉದಾಹರಣೆ ಶೇಖರ್ ಅಜೆಕಾರ್. ಕತ್ತಲಲ್ಲಿ ಕನ್ನಡವನ್ನು ಹುಡುಕುತ್ತಾ ಬೆಳದಿಂಗಳ ನೆಮ್ಮದಿಯನ್ನು ಕೊಟ್ಟಂತಹ ಶೇಖರ್ ಅಜೆಕಾರ್ ಅವರ ಒಂದು ಸ್ಮರಣಾರ್ಥ ನಾವು ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಈ ಪ್ರಶಸ್ತಿಗೆ ಹೇಗೆ ಅದಕ್ಕೆ ಹೆಚ್ಚು ಉತ್ತೇಜನ ಬರ್ತದೆ ಅಂದರೆ, ಅವರು ಮಾಡಿದಂತಹ ಸಾಧನೆಗಳು, ಅವರ ಆದರ್ಶಗಳು. ಹಾಗಾಗಿ ಮಿತ್ರರೇ ಮತ್ತು ನನ್ನ ವಿದ್ಯಾರ್ಥಿಗಳೇ, ಮುಂದಿನ ದಿನದಲ್ಲಿ ನಾವು ಅಂತಹ ಹೆಜ್ಜೆ ಗುರುತುಗಳನ್ನ ಇಡಬೇಕು, ಅಂತಹ ಶಾಶ್ವತವಾದಂತಹ ಕೆಲಸಗಳನ್ನ ಮಾಡಬೇಕು. ಇಂತಹ ವೇದಿಕೆಯಲ್ಲಿ ಅವರು ಅಕಾಲದಲ್ಲಿ ಮೃತ್ಯು ಆಗಿದೆ, ಅವರಿಗಿನ್ನೂ ಪೂರ್ಣ ಆಯುಷ್ಯ ಸಿಗಬೇಕಿತ್ತು. ಆದರೂ ಸಹ ಆ ಒಂದು ಚಿಕ್ಕರ ಪ್ರಾಯದಲ್ಲಿ ಪರಂಧಾಮವನ್ನು ಸೇರಿದಂತಹ ಶೇಖರ್ ಅಜೆಕಾರ್ ಅವರ ಸಾಧನೆ ನಮಗೆಲ್ಲರಿಗೂ ಆದರ್ಶ. ಇಂಥ ವೇದಿಕೆಯಲ್ಲಿ ನೀವೆಲ್ಲ ಸೇರಿದ್ದೀರಿ, ನಾನು ಒಂದಷ್ಟು ಹಂಚಿಕೊಂಡಿದ್ದೇನೆ. ದಯವಿಟ್ಟು ನಿಮ್ಮಲ್ಲಿರುವ ಹಿತಶತ್ರು ಯಾರು? ಮೊಬೈಲ್ ಹಿತಶತ್ರು. ಸೊ ಅವನಿಂದ ಸ್ವಲ್ಪ ದೂರ ಇಟ್ಟು ಮಾತನಾಡೋದನ್ನು ಕಲಿರಿ. ಬರೀ ಮೊಬೈಲ್ನಲ್ಲಿ ರೀಲ್ ಮಾಡೋದ್ರ ಮೂಲಕ ಪ್ರಪಂಚ ಆಗಲಿಲ್ಲ. ಹಾಗಾಗಿ ವೇದಿಕೆಯಲ್ಲಿ ಇಲ್ಲಿ ಬಂದು ನಿಂತು ಮಾತನಾಡುವ ಶಕ್ತಿ ನಿಮಗೆಲ್ಲರಿಗೂ ಬರಲಿ, ಆದರ್ಶಗಳನ್ನು ಪಾಲಿಸಲಿ. ಇಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮ ಪ್ರಶಸ್ತಿ ಅನೇಕರಿಗೆ ಲಭಿಸಲಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಅವಕಾಶ ಕೊಟ್ಟಂತಹ ವೇದಿಕೆಯ ಸಮಸ್ತ ಗಣ್ಯರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಒಂದು ಮುಗಿಸ್ತೇನೆ. ನಮಸ್ಕಾರ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಜಿ ಕುರಿಯ ಇವರು 2 ಮಾತಾಡ್ತಾರೆ. 2ನೇ ವರ್ಷದ ಡಾಕ್ಟರ್ ಶೇಖರ್ ಅಜೆಕಾರ್ ಸ್ಮರಣೆಯ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದ ಕುಂಟಾಡಿ ದಯಾನಂದ್ ಪೈ ಅವರಿಗೆ ಮೊದಲ ಬಾರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶೇಖರ್ ಅಜೆಕಾರ್ ಅವರು ನಮ್ಮ ಕಚೇರಿಗೆ ಬೆಳದಿಂಗಳ ಸಮ್ಮೇಳನದ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ತಿಂಗಳಿಗೊಮ್ಮೆ ಅಥವಾ ಆ ಸಮ್ಮೇಳನ ಆಯೋಜನೆ ಮಾಡುವಾಗ ಬರ್ತಾಯಿದ್ರು. ಆವಾಗ ನಾನು ಹೇಳೋದಿತ್ತು, ಬೆಳದಿಂಗಳ ಸಮ್ಮೇಳನವಾ, ನೀವು ಬೆಳದಿಂಗಳ ಬಾಲೆ ಅಂತ ಹೇಳುವಂಥದ್ದಿತ್ತು. ಅವ್ರು ನಕ್ಕು ಹೋಗ್ತಿದ್ರು. ಆಮೇಲೆ ಕೆಲವೊಮ್ಮೆ ಕೇಳೋದಿತ್ತು, ಈ ಮುಂದಿನ ಸಮ್ಮೇಳನ ಯಾವಾಗ ಮಾಡುವ ಅಂತ, ಬೆಳದಿಂಗಳ ಸಮ್ಮೇಳನ. ಆವಾಗ ಹೇಳೋದಿತ್ತು, ಅಮಾವಾಸ್ಯೆಯ ದಿವಸ ಬೇಡ, ಆ ದಿವಸ ಚಂದ್ರ ಇರೋದಿಲ್ಲ, ಬೆಳದಿಂಗಳು ಇರೋದಿಲ್ವ, ಹಾಗಾಗಿ ಅಮಾವಾಸ್ಯೆ ಹೊರತಾದ ದಿನ ಮಾಡಿ ಅಂಥೇಳಿ. ಹೀಗೆ ಕಾಲವಾಗುವ 15 ದಿನ ಮೊದಲು ಕಲ್ಸಂಕದಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಎಲ್ಲಿಯೋ ಒಂದು ಕಡೆಯಲ್ಲಿ ಹೋಗಿ ಏನೋ ಸಮ್ಮೇಳನವ ಅದೆಲ್ಲೆಲ್ಲೋ ಭಾಗವಹಿಸಿ ಅವರು ಸಿಕ್ಕಿದ್ರು. ಆನಂತರ ಭೇಟಿ ಆಗಲಿಲ್ಲ. ಶಾಲಾ ಕಾಲೇಜುಗೆ ಬರುವ ಅಥವಾ ಗ್ರಂಥಾಲಯಕ್ಕೆ ಬರುವ ಅಥವಾ ಹಾಸ್ಟೆಲಿಗೆ ಬರುವ ಪತ್ರಿಕೆಯನ್ನು ಮಕ್ಕಳು ಓದಿ ಜ್ಞಾನ ಜೊತೆಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಲ್ಲಿ ಪೂರಕವಾದಂತಹ ಒಂದು ಅವಕಾಶವನ್ನು ಈ ಪತ್ರಿಕೆ ಓದುವ ಮೂಲಕ ಮಕ್ಕಳೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ನಮ್ಮ ಈ ದಿವಸದ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡಲು ಈ ಸಭಾಂಗಣವನ್ನು ನಮಗೆ ನೀಡಿರುವಂಥ ಈ ರಾಜೇಶ್ವರಿ ನ್ಯಾಷನಲ್ ಕಾಲೇಜಿನ ಅಧ್ಯಕ್ಷರಾದಂಥ ದೇವರಾಜ ಶೆಟ್ಟಿ ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ
ಮೊಹಮ್ಮದ್ ಶರೀಫ್ ಅವರು ಈ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಮೋಹನ್ ಆಳ್ವ ಅವರನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಅವರಿಗೂ ನಾನು ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅವರಿಗೆ ಈ ಕಾರ್ಯಕ್ರಮದ ನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಸುಜಿಕುರಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಆಸೀನರಾದಂಥ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಪ್ರಭಾಕರ್ ಶೆಟ್ಟಿ ಕೊಂಡಹಳ್ಳಿ ಅವರಿಗೂ ನಾನು ನಮ್ಮ ಸಂಘದ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಜಿ ಕುರಿಯಾ ಹಾಗೂ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದಂಥ ಆಶ್ರಮ ಮೋಹನ್, ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ನಜೀರ್ ಪೊಲ್ಯ, ಉಪಾಧ್ಯಕ್ಷರಾದಂಥ ಉದಯ್ ಕುಮಾರ್ ಇವರಿಗೂ ನಾನು ನಮ್ಮ ಸಂಘದ ವತಿಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ದಯಾನಂದ್ ಪೈ ಅವರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮೇಲೆ ಅಭಿಮಾನವಿಟ್ಟು ಬಂದಂಥ ನಮ್ಮ ಪತ್ರಕರ್ತ ಮಿತ್ರರಿಗೂ ಹಾಗೂ ಅಭಿಮಾನಿಗಳಿಗೂ ಹಾಗೂ ಇಲ್ಲಿಯ ಶಾಲೆಯ ಪುಟ್ಟ ಮಕ್ಕಳಿಗೂ ಶಿಕ್ಷಣ ವೃಂದದವರಿಗೂ ಎಲ್ಲರಿಗೂ ನಾನು ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್.